ಸೇವೆಯಿಂದ ತೆಗೆದುಹಾಕಲು ಭಾರತ ಸಂವಿಧಾನದಲ್ಲಿ ಸೂಚಿಸಿದಂತ ವಿಧಾನ ಯಾವುದು? ಯಾವ ವಿಧಾನದ ಮೂಲಕ? ಅವಿಶ್ವಾಸ ನಿರ್ಣಯ ಮಂಡನೆ, ಪ್ರಜಾಪ್ರಭುತ್ವ ಸಂಘದ ಮೂಲಕ, ದೋಷಾರೋಪಿಸುವುದರ ಮೂಲಕ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂತ ಉತ್ತರ ದೋಷಾರೋಪಿಸುವುದರ ಮೂಲಕ. ರೈಟ್ ಆನ್ಸರ್. ದೋಷಾರೋಪಿಸುವುದರ ಮೂಲಕ ಮಹಾಭಿಯೋಗ ಅಂತ ಕರಿತೀವಲ್ಲ. ಮಹಾಭಿಯೋಗ ಏನಂದ್ರೆ ದೋಷಾರೋಪದ ಒಂದು ಭಾಗ ಯಾವ್ದಂದ್ರೆ, ಅಥವಾ ಏನು ಮಹಾಭಿಯೋಗದ ಒಂದು ಭಾಗ ಅಂದ್ರೆ ದೋಷಾರೋಪಿಸುವುದರ ಮೂಲಕ. ಇದು ಕೂಡ PSI 2003ರಲ್ಲಿ ಕೇಳಿದಂತ ಪ್ರಶ್ನೆ. ಅಖಿಲ ಭಾರತದ ಸೇವೆಯ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? PSI 2007ರಲ್ಲಿ ಕೇಳಿದ ಪ್ರಶ್ನೆ. ಅಖಿಲ ಭಾರತ ಸೇವೆಯ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಪ್ರಧಾನಮಂತ್ರಿಗಳು, ಸ್ಪೀಕರ್ ಅವರು, ಉಪರಾಷ್ಟ್ರಪತಿಗಳು, ರಾಷ್ಟ್ರಪತಿಯವರು. ಸರಿಯಾದಂತ ಉತ್ತರ ರಾಷ್ಟ್ರಪತಿಗಳು. ರೈಟ್ ಆನ್ಸರ್ ನೋಡಿ. ಅಖಿಲ ಭಾರತ ಸೇವೆಗಳ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಅಖಿಲ ಭಾರತ ಸೇವೆ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅಖಿಲ ಭಾರತ ಸೇವೆಗಳು ಭಾರತ ಸಂವಿಧಾನದ ಯಾವ ವಿಭಾಗದಲ್ಲಿ ಇದೆ ಅಂದ್ರೆ 14ನೇ ವಿಭಾಗ. ಆಗ್ಲೇ ಹೇಳಿದ್ರು, ಭಾರತ ಸಂವಿಧಾನದ 14ನೇ ಭಾಗ. ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನು ಯಾವಾಗ ತೆಗೆದುಹಾಕುವ ಅಧಿಕಾರ ಯಾರಿಗಿದೆ? PSI 2007ರಲ್ಲಿ ಕೇಳಿದಂತ ಪ್ರಶ್ನೆ. ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನು ತೆಗೆದುಹಾಕುವಂತ ಅಧಿಕಾರ ಯಾರಿಗಿದೆ? ಪ್ರಧಾನಮಂತ್ರಿಯವರಿಗೆ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ, ಉಪರಾಷ್ಟ್ರಪತಿಗೆ. ಶಭಾಷ್, ರಾಷ್ಟ್ರಪತಿ. ರೈಟ್ ಆನ್ಸರ್. ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗರು ಯಾರು? PSI 2018ರಲ್ಲಿ ಕೇಳಿದಂತ ಪ್ರಶ್ನೆ. ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗರು ಯಾರು? ಎಸ್ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ ಅವರು, BD ಜತ್ತಿ ಅವರು, SR ಕಂಠಿ. BD ಜತ್ತಿ ಕರೆಕ್ಟ್ ಆನ್ಸರ್ ಮಾಡಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬ ಗ್ರಾಮದವರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಯಡಹಳ್ಳಿ ಎಂಬ ಗ್ರಾಮದವರು ಬಸವರಾಜ ಹೊರಟ್ಟಿಯವರು. ಇವತ್ತೇನು ವಿಧಾನ ಪರಿಷತ್ತಿನ 39ನೇ ಸಭಾಪತಿಗಳಾಗಿ ಆಯ್ಕೆಯಾಗಿರತಕ್ಕಂಥ ಬಸವರಾಜ ಹೊರಟ್ಟಿಯವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುಧೋಳ ತಾಲೂಕಿನ ಯಡಹಳ್ಳಿ ಎಂಬ ಗ್ರಾಮದವರು ಅರೆಕಾಲಿಕ ಶಿಕ್ಷಕರಾಗಿ ಹುಬ್ಬಳ್ಳಿಗೆ ಬಂದು ಅಸಂಘಟಿತ ಒಂದು ಶಿಕ್ಷಕ ಸಂಘದ ನಾಯಕತ್ವ ವಹಿಸಿಕೊಂಡು ಹೋರಾಟವನ್ನು ಮಾಡುವುದರ ಮೂಲಕ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿ ಅದು ಬೆಂಗಳೂರಿಗೆ ಕೂಗುವಂತೆ, ಧ್ವನಿ ಕೇಳುವಂತೆ ಮಾಡಿ ಗೊತ್ತಾ ಏನಪ್ಪಾ ಅಂತಂದ್ರೆ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಸೇವೆಯನ್ನ ಆರಂಭ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಮತ್ತೆ ಶಿಕ್ಷಣ ಸಚಿವರು ಕೂಡ ಹೌದು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2009ರಲ್ಲಿ ಕೇಳಿದ ಪ್ರಶ್ನೆ. ರಾಷ್ಟ್ರಪತಿಯವರು ಟಿಮ್ ಅವರಿಂದ ನೆರವು ಮತ್ತು ಸಲಹೆ ಪಡೆದುಕೊಳ್ಳುತ್ತಾರೆ. ಪ್ರಧಾನಮಂತ್ರಿಗಳಿಂದ, ಸ್ಪೀಕರ್ ಅವರಿಂದ, ಅಟಾರ್ನಿ ಜನರಲ್ ಅವರಿಂದ, ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟದಿಂದ. ರೈಟ್. ಪ್ರಧಾನಮಂತ್ರಿ ನೇತೃತ್ವ ಸಚಿವ ಸಂಪುಟದಿಂದ. ರೈಟ್ ಆನ್ಸರ್. ರಾಷ್ಟ್ರಪತಿಯವರು ಯಾವರಿಂದ ನೆರವು ಮತ್ತು ಸಲಹೆ ಪಡೆದುಕೊಳ್ಳುತ್ತಾರೆ ಅಂದ್ರೆ ಪ್ರಧಾನಮಂತ್ರಿ ನೇತೃತ್ವ ಸಚಿವ ಸಂಪುಟದಿಂದ. ರಾಷ್ಟ್ರಪತಿಯು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ? 2009ರಲ್ಲಿ ಕೇಳಿದ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು? ಸುಪ್ರೀಂ ಕೋರ್ಟ್ ಸಲಹೆ ನೀಡಿದಾಗ, ಸುಪ್ರೀಂ ಕೋರ್ಟ್ ಅಧಿವೇಶನದಲ್ಲಿ ಇಲ್ಲದಿದ್ದಾಗ, ಭೂಕಂಪವಾದಾಗ, ಮೇಲಿನ ಯಾವುದೂ ಅಲ್ಲ. ಭೂಕಂಪ ಆದಾಗ, ಸುನಾಮಿ ಆದಾಗ.
ರಾಷ್ಟ್ರಪತಿಯು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬಹುದು? ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಇಲ್ಲದಿದ್ದಾಗಲ್ಲ, ಎರಡೂ ಅಧಿವೇಶನಗಳು, ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ, ರಾಷ್ಟ್ರಪತಿಯವರು ಭಾರತ ಸಂವಿಧಾನದ 123ನೇ ವಿಧಿಯ ಪ್ರಕಾರ ಇಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಅದು ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ, ಪಾರ್ಲಿಮೆಂಟಿನ ಅಧಿವೇಶನ ಇಲ್ಲದಿದ್ದಾಗ ಯಾವುದೇ ಯುದ್ಧ ಮತ್ತು ಶಾಂತಿ ಆದೇಶವನ್ನ ಕಾನೂನು ರೀತಿಯಲ್ಲಿ ಹೊರಡಿಸುವವರು ಯಾರು? PSI 2009ರಲ್ಲಿ ಕೇಳಿದಂತ ಪ್ರಶ್ನೆ. ಯುದ್ಧ ಅಥವಾ ಶಾಂತಿಯ ಆದೇಶವನ್ನ ಕಾನೂನು ರೀತಿಯಲ್ಲಿ ಯಾರು ಹೊರಡಿಸಬಹುದು? ಭಾರತದ ರಾಷ್ಟ್ರಪತಿಗಳು. ರೈಟ್ ಆನ್ಸರ್, ಭಾರತದ ರಾಷ್ಟ್ರಪತಿಗಳು. ರಾಷ್ಟ್ರಪತಿಯವರು ಸಂವಿಧಾನದ ಅವಕಾಶ ಮಾಡಿಕೊಟ್ಟಿರುವ ಪ್ರಕಾರ ಯಾವ ಜನಾಂಗವನ್ನ ಪ್ರತಿನಿಧಿಸುವ ಇಬ್ಬರು ಸದಸ್ಯರನ್ನ ಲೋಕಸಭೆಗೆ ನಾಮಕರಣ ಮಾಡುತ್ತಾರೆ? ಇದನ್ನು ಇತ್ತೀಚೆಗೆ ಬಲಿ ಕೊಡಲಾಯಿತು ಅಲ್ಲ? ರಾಷ್ಟ್ರಪತಿಯವರು ಸಂವಿಧಾನದ ಅವಕಾಶ ಮಾಡಿಕೊಟ್ಟಿರುವ ಪ್ರಕಾರ ಯಾವ ಜನಾಂಗವನ್ನು ಪ್ರತಿನಿಧಿಸುವ ಇಬ್ಬರು ಸದಸ್ಯರನ್ನ ಲೋಕಸಭೆಗೆ ನಾಮಕರಣ ಮಾಡುತ್ತಾರೆ ಅಂತಂದ್ರೆ ಸರಿಯಾದಂತ ಉತ್ತರ ಆಂಗ್ಲೋ ಇಂಡಿಯನ್ ಜನಾಂಗ. ನೋಡಿ, ಆಂಗ್ಲೋ ಇಂಡಿಯನ್ ಜನಾಂಗ. ಎಷ್ಟು ಮಂದಿನ ಆಯ್ಕೆ ಮಾಡ್ತಿದಾರೆ ಅಂದ್ರೆ ಇಬ್ಬರನ್ನ ಆಯ್ಕೆ ಮಾಡ್ತಿದ್ರು. ಆದ್ರೆ ಭಾರತ ಸಂವಿಧಾನದ 104ನೇ ತಿದ್ದುಪಡಿಯ ಪ್ರಕಾರ, ಭಾರತ ಸಂವಿಧಾನದ 104ನೇ ತಿದ್ದುಪಡಿ 126ನೇ ಮಸೂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10 ವರ್ಷಗಳ ಕಾಲ ಮೀಸಲಾತಿಯನ್ನು ಮುಂದೂಡಿರುವಂತದ್ದು. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಸಂವಿಧಾನದ 104ನೇ ತಿದ್ದುಪಡಿಯ ಪ್ರಕಾರ ಆಂಗ್ಲೋ ಇಂಡಿಯನ್ ಇದೆಯಲ್ಲ, ಈ ಆಂಗ್ಲೋ ಇಂಡಿಯನ್ ರದ್ದತಿಯನ್ನ ಮಾಡಿರುವಂತದ್ದು. ಯಾವ ಮಸೂದೆ ಅಂದ್ರೆ 126ನೇ ಮಸೂದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10 ವರ್ಷಗಳ ಕಾಲ ಮೀಸಲಾತಿಯನ್ನ ಮುಂದೂಡಿರುವುದು. ಭಾರತ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಈ ಕೆಳಕಂಡ ಅಧಿಕಾರವನ್ನು ಚಲಾಯಿಸುವಂತಿಲ್ಲ. ಇದು ಕೂಡ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ PSI ಕೇಳಿದಂತ ಪ್ರಶ್ನೆ. ಇದು ಹುದ್ದೆ ಹೆಸರಿದು, ಮತ್ತೆ ನೀವು ಕ್ವಶನ್ ಅನ್ಕೋಬಾರದು. ಭಾರತ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಈ ಕೆಳಕಂಡ ಅಧಿಕಾರವನ್ನು ಚಲಾಯಿಸುವಂತಿಲ್ಲ: ಕುಲಾಯಿಸಿಗೊಳಿಸುವುದು, ಪ್ರಾವಲಂಬನೆ ನೀಡಿಕೆ, ಮಾಪಿ ನೀಡಿಕೆ, ಕ್ಷಮಾದಾನ ನೀಡಿಕೆ. ರಾಷ್ಟ್ರಪತಿಯವರು ಈ ಕೆಳಕಂಡ ಅಧಿಕಾರವನ್ನು ಚಲಾಯಿಸುವಂತಿಲ್ಲ. ಸರಿಯಾದಂತ ಉತ್ತರ ಕುಲಾಯಿಸಿಗೊಳಿಸುವುದು. ರೈಟ್ ಆನ್ಸರ್. ಕುಲಾಯಿಸಿಗೊಳಿಸೋದು ಅಂದ್ರೆ ಏನು? ಅವರು ತಪ್ಪೇ ಮಾಡಿಲ್ಲ ಅಂತಲ್ಲ. ಶಿಕ್ಷೆಯಲ್ಲಿ ಏನು ಮಾಡಬಹುದು ಅಂದ್ರೆ ಕ್ಷಮಾದಾನ ನೀಡಬಹುದು, ಮಾಪಿ ಸ್ವಲ್ಪ ಕಡಿಮೆ ಮಾಡಬಹುದು, ಮುಂದೂಡಬಹುದು. ಆದ್ರೆ ಇವನು ತಪ್ಪೇ ಮಾಡಿಲ್ಲ ಅನ್ನೋದು ಯಾವ ನ್ಯಾಯ? ಇದು ರಾಷ್ಟ್ರಪತಿಯವರಿಗೆ ಇಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಅಲ್ಲಿ ಹೆಚ್ಚು ಕಡಿಮೆ ಮಾಡ್ಲಕ್ ಸಾಧ್ಯ ಇದೆಯೇ ಹೊರತು ಸುಪ್ರೀಂ ಕೋರ್ಟ್ ತಪ್ಪು ತೀರ್ಪು ಕೊಟ್ಟದ, ಸುಪ್ರೀಂ ಕೋರ್ಟ್ ಕಡೆನೆ ತಪ್ಪಿದೆ, ಈ ವ್ಯಕ್ತಿ ಏನೋ ತಪ್ಪು ಮಾಡೇ ಇಲ್ಲ ಅಂತೇಳಿ ಅವನು ಮಾಡಿರ್ತಕ್ಕಂಥ ಅಪರಾಧವನ್ನ, ಅವನು ಮಾಡಿರ್ತಕ್ಕಂಥ ತಪ್ಪನ್ನ ಸಂಪೂರ್ಣವಾಗಿ ಅವನು ತಪ್ಪೇ ಮಾಡಿಲ್ಲ ಅಂತೇಳಿ ಕುಲಾಯಿಸುವಂತ ಅಧಿಕಾರ ಇದೆಯಲ್ಲ, ಇದು ಭಾರತ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಸಂವಿಧಾನದ 5ನೇ ಭಾಗ, ಭಾರತ ಸಂವಿಧಾನದ 72ನೇ ತಿದ್ದುಪಡಿ, 72ನೇ ವಿಧಿ 5 ಮತ್ತು 72ರ ಮೇಲೆ ಮೊನ್ನೆ 24/8/2020ರಲ್ಲಿ KS ಕೇಳಿದಂತ ಪ್ರಶ್ನೆ. ಏನ್ ಕೇಳಿದ್ದ ಅಂತಂದ್ರೆ ಇದು ಯಾರಿಗೆ ಕ್ಷಮಾದಾನ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದೆ? ಯಾಕದು ಗೊಂಬಿ ಚಿತ್ರ ಕಳ್ಸಕ್ಕೆ ಏನು ಕಾರಣ ಇದೆ? ಮುಂಜಾನೆ ಅದು ಸುಮ್ಕೊಂಬದು ಗೊತ್ತು ಯಾವ ಡುಂಬೆ ನಾವು. ನೆಕ್ಸ್ಟ್ ಕೊನೆಯ ಪ್ರಶ್ನೆ. ಭಾರತದ ರಾಷ್ಟ್ರಪತಿ ತಮ್ಮ ಹುದ್ದೆ ರಾಜೀನಾಮೆ ನೀಡಬೇಕಾದರೆ ಈ ಕೆಳಕಂಡ ಯಾರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು? ನೀಡಂಗಿಲ್ಲ. ಒಂದು ವೇಳೆ ನೀಡಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಬಂದರೆ ಯಾರಿಗೆ ನೀಡುತ್ತಾರೆ? ಪ್ರಧಾನಮಂತ್ರಿಯವರಿಗೆ, ಉಪರಾಷ್ಟ್ರಪತಿಯವರಿಗೆ, ಲೋಕಸಭೆಯ ಸ್ಪೀಕರ್ ಅವರಿಗೆ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ.
ಭಾರತದ ರಾಷ್ಟ್ರಪತಿಗಳು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕಾದರೆ ಆದ್ರೂ 16% ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಂತ ಕೊಟ್ಟಿದ್ದೀರಿ, ಅದು ರಾಂಗ್ ಇದೆ. ಸರಿಯಾದಂತ ಉತ್ತರ ಇಲ್ಲಿ ಪಕ್ಕದಲ್ಲಿ ಉಪರಾಷ್ಟ್ರಪತಿ ಇರ್ತಾನೆ, ಅವಂಗ ಒಂದು ಅಪ್ಲಿಕೇಶನ್ ಓದ್ಬಿಡು. ಅವ್ರು ಇವ್ರಿಗೆ ರಾಜೀನಾಮೆ ಕೊಡ್ತಾರೆ, ಇವರು ಅವರಿಗೆ ರಾಜೀನಾಮೆ ಕೊಡ್ತಾರೆ. ಭಾರತದ ರಾಷ್ಟ್ರಪತಿಗಳು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕಾದರೆ ಈ ಕೆಳಕಂಡ ಯಾರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು ಅಂದ್ರೆ ಸರಿಯಾದಂತ ಉತ್ತರ ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಬೇಕು. ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು. ನಾನು ನಿನ್ನೆ ಭಾರತ ಸಂವಿಧಾನದಲ್ಲಿ ಭಾಗ 1 ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಭಾಗ 1ರಲ್ಲಿ ಏನ್ ಹೇಳ್ತದ ಅಂತಂದ್ರೆ ಭಾರತದ ರಾಜ್ಯಗಳು ಮತ್ತು ಒಕ್ಕೂಟ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳ್ತದೆ. ಭಾರತ ಸಂವಿಧಾನದ 1ನೇ ಭಾಗದಿಂದ 1ನೇ ವಿಧಿಯಿಂದ 4ನೇ ವಿಧಿಯವರೆಗೆ ಸಂವಿಧಾನದ 1ನೇ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ತದೆ. ಹಾಗಾದ್ರೆ ಭಾರತ ಸಂವಿಧಾನದ 1ನೇ ವಿಧಿ ಆರ್ಟಿಕಲ್ ನಂಬರ್ 1, ಸಂವಿಧಾನದ 1ನೇ ವಿಧಿ ಏನ್ ಹೇಳ್ತದೆ? 1ನೇ ವಿಧಿ 1, 2, 3 ಸಂವಿಧಾನದ 1ನೇ ಭಾಗದ 1ನೇ ವಿಧಿಯಿಂದ 4ನೇ ವಿಧಿಯವರೆಗೆ ನೋಡಿ, ಒಂದು ವಿಧಿ ಕೇಳಿದ್ರೆ ಅವ್ರು 4 ವಿಧಿಗಳನ್ನ ಹೇಳಿದ್ರು. ಈ ತರ ರೆಡಿ ಇರ್ಬೇಕು ನೀವು. ಸಂವಿಧಾನದ 1ನೇ ವಿಧಿ, 2ನೇ ವಿಧಿ, 3ನೇ ವಿಧಿ, 4ನೇ ವಿಧಿ. 1ನೇ ವಿಧಿ ಏನಾಗ್ತದೆ? ಇಂಡಿಯಾ ಅಂದರೆ ಭಾರತ ಅಲ್ಲ, ಭಾರತ ಒಂದು ರಾಜ್ಯಗಳ ಒಕ್ಕೂಟ. ಇಂಡಿಯಾ ಎಂದರೆ ಭಾರತ, ಇಂಡಿಯಾ ಎಂದರೆ ಭಾರತ ಅಂತ ಅರ್ಥ. ಇಂಡಿಯಾ ದಟ್ ಈಸ್ ಭಾರತ. ಸಂವಿಧಾನದ 2ನೇ ವಿಧಿ ಏನ್ ಹೇಳ್ತದೆ? ಹೊಸ ರಾಜ್ಯಗಳ ಸೇರ್ಪಡೆಯ ಬಗ್ಗೆ ಹೇಳ್ತದೆ. ಹೊಸ ರಾಜ್ಯಗಳ ಸೇರ್ಪಡೆಯ ಬಗ್ಗೆ, ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ವಿಲೀನ. ಹೊಸ ರಾಜ್ಯಗಳ ಸೇರ್ಪಡೆ ಮತ್ತು ವಿಲೀನದ ಬಗ್ಗೆ ತಿಳಿಸುವಂತ ವಿಧಿ ಯಾವುದಂದ್ರೆ ಸಂವಿಧಾನದ 2ನೇ ವಿಧಿ. ಇನ್ನು 3ನೇ ವಿಧಿ ಏನ್ ಹೇಳ್ತದೆ? ಹೊಸ ರಾಜ್ಯಗಳ ರಚನೆ, ಹೊಸ ರಾಜ್ಯಗಳ ರಚನೆ, ರಾಜ್ಯಗಳ ಗಡಿ ಬದಲಾವಣೆ, ರಾಜ್ಯಗಳ ಗಡಿ ಬದಲಾವಣೆ, ರಾಜ್ಯಗಳ ಗಡಿ ಬದಲಾವಣೆ, ರಾಜ್ಯಗಳ ವಿಸ್ತೀರ್ಣ ಬದಲಾವಣೆ, ವಿಸ್ತೀರ್ಣ ಬದಲಾವಣೆ, ರಾಜ್ಯಗಳ ಹೆಸರು ಬದಲಾವಣೆ, ಹೆಸರು ಬದಲಾವಣೆ. ನೋಡಿ, ಭಾರತ ಸಂವಿಧಾನದಲ್ಲಿ ಹೊಸ ರಾಜ್ಯಗಳ ರಚನೆ ಆಗಿರಬಹುದು, ರಾಜ್ಯಗಳ ಗಡಿ ಬದಲಾವಣೆ ಆಗಿರಬಹುದು, ವಿಸ್ತೀರ್ಣ ಬದಲಾವಣೆ ಆಗಿರಬಹುದು, ಹೆಸರು ಬದಲಾವಣೆ ಆಗಿರಬಹುದು. ಇದರ ಬಗ್ಗೆ ತಿಳಿಸುವಂತ ವಿಧಿ ಯಾವುದಂದ್ರೆ ಭಾರತ ಸಂವಿಧಾನದಲ್ಲಿ 3ನೇ ವಿಧಿ. 2ನೇ ವಿಧಿ ಹೊಸ ರಾಜ್ಯಗಳ ಸೇರ್ಪಡೆ ಬಗ್ಗೆ ಹೇಳ್ತದೆ. ಇಂಡಿಯಾ ಎಂದರೆ ಭಾರತ, ಭಾರತ ಒಂದು ರಾಜ್ಯಗಳ ಒಕ್ಕೂಟ. ಇಂಡಿಯಾ ಎಂದರೆ ಭಾರತ ಅಂತ ಹೇಳೋದು 1ನೇ ವಿಧಿ. 2ನೇ ವಿಧಿ ಏನಾಗ್ತದೆ? ಭಾರತ ಸಂವಿಧಾನದಲ್ಲಿ ಹೊಸ ರಾಜ್ಯಗಳ ಸೇರ್ಪಡೆ ಮತ್ತು ವಿಲೀನದ ಬಗ್ಗೆ ಹೇಳಿದ್ರೆ 3ನೇ ವಿಧಿ ಹೊಸ ರಾಜ್ಯಗಳ ರಚನೆ ಮತ್ತು ರಾಜ್ಯಗಳ ಗಡಿ ವಿಸ್ತರಣೆ ಬಗ್ಗೆ ಹೇಳ್ತದೆ. ಇನ್ನು ಭಾರತ ಸಂವಿಧಾನದ 4ನೇ ವಿಧಿ ಏನ್ ಹೇಳ್ತದೆ ಅಂದ್ರೆ ಸಂವಿಧಾನದ 1 ಮತ್ತು 2ನೇ ವಿಧಿಗಳ ಮೇಲೆ, 1 ಮತ್ತು ಸಂವಿಧಾನದ 2 ಮತ್ತು 3ನೇ ವಿಧಿಗಳ ಮೇಲೆ, 2 ಮತ್ತು 3ನೇ ವಿಧಿಗಳ ಮೇಲೆ ಹೊಸ ಹೊಸ ಕಾಯ್ದೆ ಕಾನೂನುಗಳನ್ನ ಮಾಡುವಂಥದ್ದು. ಏನ್ ಸರ್ ಹೊಸ ಹೊಸ ಕಾಯ್ದೆ ಕಾನೂನುಗಳಂದ್ರೆ ಏನು? ಇವತ್ತು ಭಾರತ ದೇಶ ಸ್ವತಂತ್ರ ನಂತರ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತ ಸಂದರ್ಭ ಒದಗಿ ಬಂತು. ಭಾರತ ದೇಶ 1947 ಆಗಸ್ಟ್ 15, ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರ ನಂತರ ಭಾರತ ತನ್ನದೇ ಆದಂತ ಕೆಲವೊಂದು ಸಮಸ್ಯೆಗಳು. ಭಾರತ ಎದುರಿಸಿದಂತ ಮೊದಲ ಸಮಸ್ಯೆ ಏನು ಅಂತಂದ್ರೆ ಅಕ್ರಮ ನಿರಾಶ್ರಿತರು. ನಿಮ್ಗೆಲ್ಲ ಗೊತ್ತದು, ಅಕ್ರಮ ನಿರಾಶ್ರಿತರು ಅಂತ ಕರಿತೀವಿ ನಾವು. ಬೇರೆ ಬೇರೆ ದೇಶಗಳಿಂದ, ಉದಾಹರಣೆ ಪಾಕಿಸ್ತಾನದಿಂದ ಭಾರತ ದೇಶಕ್ಕೆ ವಲಸೆ ಬಂದಂತ ವ್ಯಕ್ತಿಗಳಿಗೆ ಇವತ್ತು ಅವರಿಗೆ ಆಶ್ರಯ ಕೊಡುವಂತ ಒಂದು ಧರ್ಮಗಳ ಮಧ್ಯೆ ನಡೆದಂತ ಸಂಘರ್ಷಗಳು. ನಿಮ್ಗೆ ಗೊತ್ತಿರಲಿ 1947 ಆಗಸ್ಟ್ 15ರಂದು ಭಾರತ ದೇಶ ಸ್ವತಂತ್ರ ಆದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಎಲ್ಲಿದ್ರು ಅಂತಂದ್ರೆ ಆಗಿನ ಪಶ್ಚಿಮ ಬಂಗಾಳ, ಪ್ರಸ್ತುತ ಬಾಂಗ್ಲಾದೇಶದ ನೌಕಾಲಿ ಎಂಬ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ಇದ್ರು.
ಯಾಕೆ ನೌಕಾಲಿ ಎಂಬ ಸ್ಥಳದಲ್ಲಿ ಇದ್ರು ಅಂತಂದ್ರೆ ಆ ನೌಕಾಲಿ ಎಂಬ ಸ್ಥಳದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯದಲ್ಲಿರುವಂತಹ ಕೋಮು ಗಲಭೆಯನ್ನ ಶಮನ ಮಾಡುವಂತ ಉದ್ದೇಶಕ್ಕಾಗಿ. ಕ್ವಶನ್ ಆಗಿದೆ. ಜವಾಹರ್ಲಾಲ್ ನೆಹರು 1947 ಆಗಸ್ಟ್ 15ರಂದು ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿ ದೇಶದ ಪ್ರಧಾನಮಂತ್ರಿಗಳಾದಂತ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಎಲ್ಲಿದ್ರು? ಮಹಾತ್ಮ ಗಾಂಧೀಜಿಯವರು ಎಲ್ಲಿದ್ರು ಅಂದ್ರೆ ನೌಕಾಲಿಯಲ್ಲಿದ್ರು. ಯಾಕೆ ಅಲ್ಯಾಕ್ ಹೋಗಿದ್ರು? ಅಲ್ಲೇನ್ ಕೆಲಸ ಇತ್ತು? ನೌಕಾಲಿ ಯಾಕೆ ಹೋಗಿದ್ರು ಅಂತಂದ್ರೆ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಈ ಒಂದು ಕೋಮು ಗಲಭೆಯನ್ನ ಶಮನ ಮಾಡುವಂತ ಉದ್ದೇಶಕ್ಕಾಗಿ. ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗಲಭೆಯನ್ನು ಶಮನ ಮಾಡುವಂತ ಉದ್ದೇಶಕ್ಕಾಗಿ 1947 ಆಗಸ್ಟ್ 15ರಂದು ದೊಡ್ಡ ಸಮಸ್ಯೆ ಆಗಿತ್ತು. ಏನು ಮೊಹಮ್ಮದ್ ಅಲಿ ಜಿನ್ನಾ ಅವರ ಆ ಉದ್ದಟತನದಿಂದ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಆ ಬಾಂಧವ್ಯ ಹದಗೆಟ್ಟು ಹೋಗಿತ್ತು. ಅದಕ್ಕೆ 1947ರಲ್ಲಿ ಒಂದು ಕಾಯ್ದೆ ಜಾರಿಗೆ ಬಂತು. 1947ರ ಕಾಯ್ದೆ ಅಂತ 1947ರ ಭಾರತ ಸ್ವತಂತ್ರ ಕಾಯ್ದೆ ಅಂತ ಕರೀತಾರೆ. ಆ ಭಾರತದ ಸ್ವತಂತ್ರ ಕಾಯ್ದೆ ಏನ್ ಹೇಳಿತ್ತು ಅಂದ್ರ 1947ರ ಭಾರತ ಸ್ವತಂತ್ರ ಕಾಯ್ದೆ. ಆ ಕಾಯ್ದೆ ಏನ್ ಹೇಳ್ತಂದ್ರೆ ದೇಶೀಯ ಸಂಸ್ಥಾನಗಳಿಗೆ, ಇವತ್ತು ಎಲ್ಲ ರಾಜ್ಯಗಳು ನಮ್ಮ ಭಾರತ ಒಕ್ಕೂಟ ಸೇರಿದು, ಆದ್ರೆ 562ಕ್ಕಿಂತ ಹೆಚ್ಚು 562ಕ್ಕಿಂತ ಹೆಚ್ಚು ದೇಶೀಯ ಸಂಸ್ಥಾನಗಳು ಉದ್ದಟತನ ಮಾಡ್ತಿದ್ವು. 562 ಸಂಸ್ಥಾನಗಳಿಗೆ ಒಂದು ಆರ್ಡರ್ ಮಾಡಿದ್ರೆ ಏನು ಅಂದ್ರೆ ನೀವು ಭಾರತದ ಒಕ್ಕೂಟವನ್ನು ಸೇರಬಹುದು, ಇಲ್ಲಾಂದ್ರೆ ಪಾಕಿಸ್ತಾನದ ಒಕ್ಕೂಟಕ್ಕೆ ಸೇರಬಹುದು, ಇಲ್ಲಾಂದ್ರೆ ನೀವು ಸ್ವತಂತ್ರವಾಗಿ ಉಳಿಯಬಹುದು. ಐದನೂರ 562 ಸಂಸ್ಥಾನಗಳಲ್ಲಿ 3 ಸಂಸ್ಥಾನಗಳನ್ನು ಹೊರತುಪಡಿಸಿ ಎಲ್ಲಾ ಸಂಸ್ಥಾನಗಳು ಪಟ 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 ಭಾರತ ದೇಶವನ್ನು ಸೇರಿಬಿಟ್ಟು 3 ಸಂಸ್ಥಾನಗಳು, ಆ 3 ಸಂಸ್ಥಾನಗಳು ಅಡ್ನೇಡಿಗಳು ಅಂತ ಕರೀತಾರೆ. ಅಡ್ನೇಡಿ ಸಂಸ್ಥಾನಗಳು ಯಾರು ಹೇಳಿದ್ರೆ ಮಾತು ಕೇಳಾರಂತ ಸಂಸ್ಥಾನಗಳು. ಒಂದು ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನ, 2 ಜುನಾಗಢ ಸಂಸ್ಥಾನ, 3 ಹೈದರಾಬಾದ್ ಸಂಸ್ಥಾನ. ನೋಡಿ, ಭಾರತ ದೇಶ ಸ್ವತಂತ್ರ ಆದಾಗ ಎಷ್ಟು ದೇಶೀಯ ಸಂಸ್ಥಾನಗಳಿದ್ದು ಅಂದ್ರೆ 562 ದೇಶೀಯ ಸಂಸ್ಥಾನಗಳಿದ್ದು. 562 ದೇಶೀಯ ಸಂಸ್ಥಾನಗಳಲ್ಲಿ ಜಮ್ಮು ಕಾಶ್ಮೀರ ಸಂಸ್ಥಾನ ಪಾಯಿಂಟ್ ನಂಬರ್ 1, ಜುನಾಗಢ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಈ 3 ಸಂಸ್ಥಾನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸಂಸ್ಥಾನಗಳು ಭಾರತ ಒಕ್ಕೂಟವನ್ನು ಸೇರ್ತವೆ. ಆದ್ರೆ 3 ಸಂಸ್ಥಾನಗಳು ಭಾರತ ಒಕ್ಕೂಟವನ್ನ ಸೇರಂಗಿಲ್ಲ. 3 ಸಂಸ್ಥಾನಗಳು ಭಾರತ ಒಕ್ಕೂಟವನ್ನು ಸೇರಂಗಿಲ್ಲ. ಅವಾಗ ಅನಿವಾರ್ಯ ಕಾರಣಗಳಿಂದಾಗಿ ಅವುಗಳನ್ನ ಭಾರತ ದೇಶದ ಸಂಸ್ಥಾನಕ್ಕೆ ಸೇರಿಸಲೇಬೇಕಾಗಿರುವಂತ ಒಂದು ಒತ್ತಡ. ಜಮ್ಮು ಕಾಶ್ಮೀರ ಸಂಸ್ಥಾನದ ವಿಶೇಷ ಏನು, ಇದರ ಕಥೆ ಏನು? ಜಮ್ಮು ಕಾಶ್ಮೀರ ಸಂಸ್ಥಾನದ ನಾಯಕ ಯಾರಂದ್ರೆ ರಾಜ ಹರಿಸಿಂಗ ಇದ್ದ. ರಾಜ ಹರಿಸಿಂಗ ಏನ್ ಮಾಡಿದ್ದ ಅಂದ್ರ ಅವನ ಆಶೆ ಪಾಕಿಸ್ತಾನದ ಒಕ್ಕೂಟವನ್ನು ಸೇರ್ಪಡೆ ಆಗಬೇಕಂತ ಹೋಗಿದ್ದ. ಅಲ್ಲಿ ಇವನಿಗೆ ಆಗಿರತಕ್ಕಂತ ಸನ್ಮಾನಗಳು, ಅವನಿಗೆ ಕೊಟ್ಟಿರ್ತಕ್ಕಂಥ ರಾಜ್ಯ ಮರ್ಯಾದೆ, ಅವನಿಗೆ ಕೊಟ್ಟಿರ್ತಕ್ಕಂತ ಒಂದು ಗಾಂಭೀರ್ಯತೆಗಳಿಂದ ಬ್ಯಾಡಪ್ಪ ಅಂದವ್. ನಾ ಇನ್ನ ಒಳಗೆ ಎಂಟ್ರಿನ ಕೊಟ್ಟಿಲ್ಲ, ಇಂಥ ರಾಜ್ಯ ಮರ್ಯಾದೆಗಳದಾವ ಅಂದ್ರ ನಾ ಇದ್ದರೆ ಏನ್ ಮಾಡೋದು ಅಂತೇಳಿ ಬಿದ್ದು ಅಡ್ಡಾಡಿ ಅಪ್ಪಿ ತಪ್ಪಿ ನಾ ಇಲ್ಲಿ ಬಂದ್ರ ನನ್ನ ಜೀವನ ಹಾಳಾಗ್ತದೆ. ಯಾಕಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಹಂಗಿದ್ದಾವ್. ಅದಕ್ಕೆ ರಾಜ ಹರಿಸಿಂಗ ಅಂತಂದ ನಾವು ಅಲ್ಲ ಅಂತೇಳಿ 1947 ನೆನಪಿಡಿ. 1947 ಅಕ್ಟೋಬರ್ 26ನೇ ತಾರೀಕು 1947 ಅಕ್ಟೋಬರ್ 26ನೇ ತಾರೀಕ ಜಮ್ಮು ಕಾಶ್ಮೀರದ ಹರಿಸಿಂಗ ಹಾಗೂ ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ ನೆಹರು ಅವ್ರ ಮಧ್ಯದಲ್ಲಿ ಒಂದು ಒಪ್ಪಂದ ಆಗ್ತದೆ. ಯಾವ ಒಪ್ಪಂದ ಅಂತಂದ್ರ ಈ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸಿಸ್ ಅನ್ನುವಂತ ಒಪ್ಪಂದ ಆಗ್ತದೆ, ಅಥವಾ ಸೇರ್ಪಡೆ ಅನ್ನುವಂತ ಒಪ್ಪಂದ ಆಗ್ತದ, ವಿಲೀನ ಅನ್ನುವಂತ ಒಪ್ಪಂದ ಆಗ್ತದ. 1947 ಅಕ್ಟೋಬರ್ 26 ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು ಜಮ್ಮು ಕಾಶ್ಮೀರದ ರಾಜನಾಗಿರತಕ್ಕಂತ ಹರಿಸಿಂಗನ ಮಧ್ಯದಲ್ಲಿ 1947 ಅಕ್ಟೋಬರ್ 26 ಆಗಿರತಕ್ಕಂತ ಒಪ್ಪಂದ ಏನಂದ್ರೆ
ಸೇರ್ಪಡೆ ಒಪ್ಪಂದ, ವಿಲೀನ ಒಪ್ಪಂದ. ಆ ಸೇರ್ಪಡೆ ಒಪ್ಪಂದದ ಮೂಲಕ, ವಿಲೀನ ಒಪ್ಪಂದದ ಮೂಲಕ ಜಮ್ಮು ಕಾಶ್ಮೀರವನ್ನ ಅಕ್ಟೋಬರ್ 27ನೇ ತಾರೀಕು, ಅಕ್ಟೋಬರ್ 27, 1947ರಂದು ಭಾರತದ ಒಕ್ಕೂಟವನ್ನು ಸೇರ್ಪಡೆ ಮಾಡಿದ. ಆದರೆ ಷರತ್ತುಗಳನ್ನು ಹಾಕಿದವು, ಕೆಲವೊಂದು ನಿಬಂಧನೆಗಳನ್ನು ಹಾಕ್ತಾನೆ. ಕೆಲವೊಂದು ನಿಬಂಧನೆಗಳು ಅಂತಂದ್ರೆ ಏನು? 3 ವಿಚಾರಗಳನ್ನು ಹೊರತುಪಡಿಸಿ, ಒಂದು ವಿದೇಶಾಂಗ ವ್ಯವಹಾರ, ವಿದೇಶಾಂಗ ವ್ಯವಹಾರ, 2 ಸಂಪರ್ಕ, 3 ಹಣಕಾಸು, ರಕ್ಷಣೆ. ಒಂದು ವಿದೇಶಾಂಗ, ಸಂಪರ್ಕ, ರಕ್ಷಣೆ. ಏನು ಬ್ರಿಟಿಷ್ ಸರ್ಕಾರ ಮಾಡಿದ್ರಲ್ಲ, ನಮ್ಗೆ ಡೊಮಿನಿಯನ್ ಸರ್ಕಾರ ಕೊಡ್ತೀನಿ, ಡೊಮಿನಿಯನ್ ಸರ್ಕಾರ, ಆ ತರ ಜಮ್ಮು ಕಾಶ್ಮೀರ ಏನ್ ಮಾಡಿತ್ತಂದ್ರೆ 3 ಷರತ್ತುಗಳನ್ನ ಹಾಕ್ತು. ವಿದೇಶಾಂಗ ವ್ಯವಹಾರ, ಸಂಪರ್ಕ, ರಕ್ಷಣೆ. ಈ 3ನ್ನು ಹೊರತುಪಡಿಸಿ ನಮಗೆ ನೀವು ಸರ್ವ ಸ್ವತಂತ್ರರು ಅಂತ ಹೇಳಿ ಅವಕಾಶವನ್ನು ಕೊಡಬೇಕು, ನಾವು ನಿಮ್ಮ ಒಳಗಡೆ ವಿಲೀನ ಆಗ್ತೀವಿ ಅಂತ. ಆಗ ಅದಕ್ಕೆ ಅವಕಾಶ ಕೊಟ್ರು. ಏನ್ ಅವಕಾಶ ಕೊಟ್ರು ಅಂದ್ರೆ, ವಿದೇಶಾಂಗ, ಸಂಪರ್ಕ, ರಕ್ಷಣೆಗಳನ್ನು ಹೊರತುಪಡಿಸಿ ಉಳಿದೆಲ್ಲವುಗಳನ್ನ ನಾವು ಭಾರತದ ಅಡಿಯಲ್ಲಿ ತೆಗೆದುಕೊಳ್ತೀವಿ, ನಿಮ್ಮ 3 ಫ್ರೀ ಆಗಿಬಿಡ್ತೀವಿ. ಒಂದು ವಿದೇಶಾಂಗ, ಇನ್ನೊಂದು ಸಂಪರ್ಕ, ಇನ್ನೊಂದು ರಕ್ಷಣೆ. ವಿದೇಶಾಂಗ, ಸಂಪರ್ಕ, ರಕ್ಷಣೆಗಳನ್ನು ಹೊರತುಪಡಿಸಿ, ವಿದೇಶಾಂಗ, ಸಂಪರ್ಕ, ರಕ್ಷಣೆಗಳ ಹೊರತುಪಡಿಸಿ ಉಳಿದಂತ ಎಲ್ಲ ವಿಚಾರಗಳಿಗೆ ಅವಕಾಶವನ್ನ ಕೊಟ್ಟರು. ನೆನಪಿಡಿ. ಆದ್ರೆ ಇತ್ತೀಚೆಗೆ ಅದನ್ನು ಬಗ್ಗು ಬಿಡಿದ್ರು. ನಿಮಗೆಲ್ಲ ಗೊತ್ತು ಯಾವ ದಿನಾಂಕದಂದು 371ನೇ ವಿಧಿ, 370ನೇ ವಿಧಿಯನ್ನು ರದ್ದುಪಡಿಸಿದ್ರು. 370, ಇದನ್ನೇ 370 ಅಂತ ಕರಿತೀವಿ ನಾವು. ಯಾವ ಜಮ್ಮು ಕಾಶ್ಮೀರಕ್ಕೆ ಒಂದು ವಿಶೇಷವಾದ ಅವಕಾಶವನ್ನು ಕೊಟ್ಟಿದ್ದೆವು ನೋಡಿ, ಎಷ್ಟು ಕಿಲಾಡಿಗಳು. ಜಮ್ಮು ಕಾಶ್ಮೀರದ ಹರ್ಷಿಂಗ ರಾಜ ಏನು ಮಾಡಿದ್ದ ಅಂದ್ರ, ವಿದೇಶಾಂಗ ಸಂಪರ್ಕ ಕೇವಲ 3 ವಿಚಾರಗಳನ್ನು ಮುಂದಿಟ್ಟುಕೊಂಡು ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾಗಿರುವ ಸಂವಿಧಾನ ಇತ್ತು. ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದ ಸಂವಿಧಾನ, ಪ್ರತ್ಯೇಕವಾದ ಧ್ವಜ ಇತ್ತು. ಭಾರತ ದೇಶ ವಿಶೇಷವಾಗಿರುವಂತ ಪ್ಯಾಕೇಜ್ ಅದಕ್ಕೆ ಕೊಡಬೇಕಾಗಿತ್ತು. ಇನ್ನು ಕೊಟ್ಟ ಅಭಿವೃದ್ಧಿ ಕೆಲಸ ಮಾಡ್ತಿದ್ರ, ಅದನ್ನು ಮಾಡ್ತಾ ಇರಲಿಲ್ಲ. 106 ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇತ್ತು ಅಲ್ಲ. ನಿಮ್ಗೆ ಗೊತ್ತಿರಲಿ, ಪ್ರಪಂಚದಲ್ಲಿ ಜಮ್ಮು ಕಾಶ್ಮೀರ ಎಷ್ಟು ಸುಂದರವಾಗಿರುವಂತ ರಾಜ್ಯ ಅಂತಂದ್ರೆ, ಅತ್ಯಂತ ಸುಂದರವಾಗಿರುವಂತ ರಾಜ್ಯ. ಇಡೀ ನಮ್ಮ ಭಾರತ ದೇಶದ ಎಲ್ಲಾ ರಾಜ್ಯಗಳ ಪ್ರವಾಸೋದ್ಯಮ ಇಲಾಖೆ ಕೇವಲ ಒಂದು ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮ ಇಲಾಖೆ ಸಮ ಆಗಿದೆ. ನಂದನವನ ರೀ ಅದು ಜಮ್ಮು ಕಾಶ್ಮೀರ. ಅಂತ ನಂದನವನ ಆಗಿರುವಂತ ಜಮ್ಮು ಕಾಶ್ಮೀರ ಸ್ಮಶಾನ ಭೂಮಿಯಾಗಿ ಪರಿವರ್ತನೆಯಾಗಿತ್ತು ಅಲ್ಲ. ಅಂತ ಜಮ್ಮು ಕಾಶ್ಮೀರವನ್ನ ಇತ್ತೀಚೆಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರು ಕೂಡ್ಕೊಂಡು ಏನ್ ಮಾಡಿದ್ರು ಅಂದ್ರೆ, ಅದನ್ನು ಸಂಪೂರ್ಣವಾಗಿ ಭಾರತ ದೇಶದ ವಿಲೀನ ಮಾಡಿ 370ನೇ ವಿಧಿಯನ್ನು ರದ್ದುಪಡಿಸಿ ಕೆಲವೊಂದು ರಾಷ್ಟ್ರಗಳು ಅದನ್ನು ವಿರೋಧ ಮಾಡಿದರು. ಮತ್ತು ಚೀನಾದಂತ ದೇಶಗಳು, ಕೆನಡಾದಂತ ದೇಶಗಳು, ಪಾಕಿಸ್ತಾನದಂತ ದೇಶಗಳು 370ನೇ ವಿಧಿಯನ್ನ ವಿರೋಧ ಮಾಡಿದವು. ನೀವ್ಯಾರು ವಿರೋಧ ಮಾಡಕ್? ನೀವ್ಯಾರು? ನಮ್ಮ ಭಾರತ ದೇಶದಲ್ಲಿ ನಾವು ಏನ್ ಬೇಕಾದ ಮಾಡ್ತೀವಿ, ಆಂತರಿಕವಾಗಿ ನಾವು ಸ್ವತಂತ್ರ ಅದೀವಿ. ಜಮ್ಮು ಕಾಶ್ಮೀರವನ್ನು ಭಾರತ ದೇಶದ ವಿಲೀನ ಮಾಡೋದಕ್ಕೂ ನಿಮ್ಗೆ ಏನ್ ಸಂಬಂಧ? ಮರ ನಿಮ್ಮಲ್ಲೇ 1000 ಅದಾವೆ, ನಿಮ್ಮನ್ನ ನೀವು ಸುದ್ದಿ ಮಾಡ್ಕೋರ ಮೊದಲು. ಕೆನಡಾ ದೇಶ ಪ್ರಶ್ನೆ ಮಾಡ್ತದೆ ಯಾಕೆ ಅಂತ. ಕೆನಡಾ ನಿನಗೆ ನಮ್ಗೇನು ಸಂಬಂಧ? ಸುಂದರು ಮರಣಿಯಲ್ಲಿ ನೀ ಸುದ್ದಿ ಮಾಡ್ಕೊ ಮೊದಲ. ಚೀನಾ ದೇಶ ಪ್ರಶ್ನೆ ಮಾಡಿತ್ತು, ಚೀನಾದೇನ್ ಸುದ್ದ ಅದ? ಪಾಕಿಸ್ತಾನ ಬುದ್ಧಿ ಹೇಳಕ್ ಬರ್ತದೆ, ಅದನ್ನ ನಾವು ಖಂಡಿಸ್ತೀವಿ ಅಂತ. ಸುಮ್ಮ ಆರಾಮ್ ಊಟ ಮಾಡ್ಕೊಂಡು ಊಟ ಮಾಡ್ರಿ ಮೊದಲು, ಆಮೇಲೆ ಖಂಡಿಸಕತ್ರಿ. ಹೌದ?
ಗುಲಾಂ ನಬಿ ಆಜಾದ್ ಅವ್ರ ಮನೆ ಏನ್ ಹೇಳಿದ್ರು ಸ್ಟೇಟ್ಮೆಂಟ್. ಗುಲಾಂ ನಬಿ ಆಜಾದ್ ಅವ್ರು ಹೇಳಿದಂತ ಮಾತೇನಂದ್ರೆ, ಭಾರತದ ಮುಸಲ್ಮಾನ ಅಂತ ಹೇಳಕ್ ನನಗೆ ಹೆಮ್ಮೆ ಅನಿಸ್ತದ ಅಂತ ಹೇಳಿದರು. ನನಗೆ ಹೆಮ್ಮೆ ಇದೆ ಅಂತ ಮಾತು, ಎಂತ ಸ್ಟೇಟ್ಮೆಂಟ್. ನಾ ಇಲ್ಲೇ ಉಳಿದಕ್ಕೆ ಅದೃಷ್ಟವಂತ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು. ಅಂತ ಒಂದು ಇಡೀ ಇತಿಹಾಸದಲ್ಲಿ ಅಂತ ಒಂದು ಸದನದಲ್ಲಿ ನಿಂತು ಅಷ್ಟು ಧೈರ್ಯದಿಂದ ಹೆಮ್ಮೆಯಿಂದ ಹೇಳಿರ್ತಕ್ಕಂಥ ಅದ್ಭುತವಾದಂತ ನಾಯಕ. ಹಾಗೆ ಎಲ್ಲರೂ ಭಾರತೀಯರು, ಭಾರತ ದೇಶವನ್ನು ಇಷ್ಟಪಡುವಂತ ವ್ಯಕ್ತಿಗಳು, ಧರ್ಮ ರಹಿತವಾಗಿ ನಾವೆಲ್ಲ ಭಾರತೀಯರು, ಭಾರತಾಂಬೆಯ ಮಕ್ಕಳು. ಜಮ್ಮು ಕಾಶ್ಮೀರಕ್ಕೆ ಇನ್ನೂ ಕೋಟಿ ಕೋಟಿ ದುಡ್ಡು ಕೊಡಮ್, ಆದ್ರೆ ಜಮ್ಮು ಕಾಶ್ಮೀರ ಭಾರತ ದೇಶದ ಗಡಿ ಒಳಗೆ ಭಾರತದಲ್ಲಿ ಭದ್ರತೆಯಿಂದ ಸೇವೆ ಮಾಡತಕ್ಕಂತ ರಾಷ್ಟ್ರವಾಗಿ ರಾಜ್ಯವಾಗಿ ಇವತ್ತು ಸೇವೆಯನ್ನು ಮಾಡ್ತಾ ಇದೆ. ಹೆಮ್ಮೆ ಪಡುವಂತ ವಿಚಾರ. ಕೊಟ್ಟಿಲ್ಲ ಇವಕ್ಕೆ 371 ಕೊಟ್ಟಿವಿಲ್ಲ. ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದೇವೆ, ಗೋವಾ ಕೊಟ್ಟಿದ್ದೇವೆ. ಗೋವಾ ಅಳತ ಕೂತಲ್ಲೇ ಸುಮ್ಕುಂದ್ರು ನಿನ್ನ ಕೋಡಿ ಅಂತ ಹೇಳಿ ಗೋವಾ ಕೊಟ್ಟಿಲ್ಲ. ಮಣಿಪುರ ರಾಜ್ಯ ಕೊಟ್ಟಿದ್ದೇವೆ, ಮಿಜೋರಾಂ ಕೊಟ್ಟಿದ್ದೇವೆ, ನಾಗಾಲ್ಯಾಂಡ್ ಕೊಟ್ಟಿದ್ದೇವೆ. ಇರ್ಲಿ, ಅವು ಆ ಏರಿಯಾ ಬಹಳಷ್ಟು ಹಿಂದುಳಿದ ಏರಿಯಾಗಳು ಡೆವಲಪ್ಮೆಂಟ್ ಆಗಲಿ, ಈ ಪ್ರಾದೇಶಿಕ ಅಸಮತನ ಹೋಗಲಾಡಲಿ ಅಂತ ಉದ್ದೇಶಕ್ಕಾಗಿ ಸಪರೇಟ್ ಆಗಿ ಭಾರತ ಸಂವಿಧಾನದಲ್ಲಿ 21ನೇ ಭಾಗ ಇಲ್ಲ, 21ನೇ ಭಾಗದಲ್ಲಿ ಅವಕಾಶ ಕೊಡಲಾಗಿದೆಯಲ್ಲ. MG ನಮ್ಮ ಆಸ್ಮೆ GK. ಎಸ್, ಒಂದು ಈಗಾಗಲೇ ನಮ್ಮ ಭಾರತ ಒಕ್ಕೂಟವನ್ನ ಜಮ್ಮು ಕಾಶ್ಮೀರ ಸೇರ್ಪಡೆಯಾಗಿದೆ. ಜುನಾಗಢ ಸಂಸ್ಥಾನದ ಅಧ್ಯಕ್ಷನ ಆಶೆ ಏನಂತಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೇಕಂತಿತ್ತು. ಜುನಾಗಢದ ಅರಸನ ಬಹುದೊಡ್ಡ ಆಶೆ ನಾವು ಪಾಕಿಸ್ತಾನಕ್ಕೆ ಹೋಗೋದು. ಅಲ್ಲಿ ಜನರು ಏನಂದ್ರೆ ಗೊತ್ತಾ, ನಿನ್ನ ಹುಚ್ಚುಗಟ್ಟಿ ಬೇಕಾದ್ರೆ ನೀವು ಹೋಗು, ತಗೋ ಬ್ಯಾಗ್ ತಗೋ, ಹಾಕ್ರಿ, ಒಂದ್ 2-3 kg ಅಕ್ಕಿ ಹಾಕ್ರಿ, 1-2-3 kg ಬ್ಯಾಳಿ ಹಾಕ್ರಿ, ಒಂದ್ ಅರ್ಧ ಕಿಲೋ ಖಾರ ಕಟ್ರಿ, 1-2 kg ಮೆಣಸಿಗೆ ಕಟ್ರಿ, ಹೋಗು. ನಾವ್ ಬರಲ್ಲಪ್ಪ, ನಿನ್ನ ಆಶೆ ಇದೆಯಲ್ಲ, ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಆಶೆ ಇದೆಯಲ್ಲ, ಹೋಗು. ಅವ ಜುನಾಗಢದ ರಾಜ್ಯ ಅಂದ ಕ್ಯಾಬಾ ಕುಚ್ ಭಿ ನಹೀ, ಚುಪ್ ಜಾ, ಸುಮ್ ಹೋಗ್ನಿ. ನಾವು ಬರಲ್ಲ ಸ್ವಚ್ಛ, ನಾಯಕ್ ಬರ ಮನೇನ ಹುಚ್ಚುಗಟ್ಟಿ. ಕ್ವಶನ್ ಆಗಿದೆ, ಯಾವ ಪ್ರದೇಶದ ರಾಜ್ಯ ಪಾಕಿಸ್ತಾನಕ್ಕೆ ಹೋಗ್ಬೇಕನ್ನುವಂತ ಆಸೆ ಇತ್ತು, ಆದ್ರೆ ಅಲ್ಲಿಯ ಜನರು ಜನಾಭಿಪ್ರಾಯದ ಮೇರೆಗೆ ಭಾರತ ದೇಶವನ್ನು ಸೇರಿದ್ರು ಅಂದ್ರೆ ಆ ಗುಜರಾತ್ ರಾಜ್ಯದ ಜುನಾಗಢ ಸಂಸ್ಥಾನ. ಅವ್ರ ಜನರು ಹೇಳಿದ್ರು ಗುಜರಾತ್ ನಾವ್ ಬರಂಗಿಲ್ಲಪ್ಪ ಅಂದ್ರು, ನೀವ್ ಹೋಗ್ಬೇಕಾದ್ರೆ ನಿನ್ ಬ್ಯಾಡ್, ನಿನಗಂತ ನಾವ್ ಬ್ಯಾಡ್ ಅಂದಿಲ್ಲ, ಬೇಕಾದ್ ಹೋಗಿ ನೀ ಆರಾಮ್ ಹೋಗಿ ಮುಟ್ಟು ಬಂದ್, ನೀವ್ ಹೋಗ ಅಂದೆ ಅಂತ. ಎಲ್ರಿ ಸುಮ್ ಹೋಗ್, ನಿನ್ ಯಾರು ಬ್ಯಾಡ ಅಂದ್ರ ಜನರೆಲ್ಲ ಏನ್ ಮಾಡ್ಬಿಟ್ರು ಅಂದ್ರೆ ಹೋಗಂದ್ರು, ಹೋಲಿಲ್ಲ. ಅಲ್ಲಿ ಜನರು ಜನಾಭಿಪ್ರಾಯದ ಮೇರೆಗೆ, ನೆನ್ಪಿಡಿ, ಜನಾಭಿಪ್ರಾಯದ ಮೇರೆಗೆ ಭಾರತದ ಒಕ್ಕೂಟವನ್ನು ಸೇರ್ಪಡೆಗೊಂಡಿರ್ತಕ್ಕಂಥ ಇನ್ನೊಂದು ಪ್ರದೇಶ ಯಾವ್ದಂದ್ರ ಜುನಾಗಢ ಸಂಸ್ಥಾನ. ಇಲ್ಲಿ ಅದು ಹುಚ್ಚುಗಟ್ಟಿತ್ತು, ಈ ದೇಶ ಕಂಡದ ಅಪರೂಪದ ಹುಚ್ಚುಗಟ್ಟಿ. ಹೇಗೆ ಅಂತ ಕರೀತಾರಲ್ಲ, ಹೇಗಿಗಳಲ್ಲಿ ಅತ್ಯಂತ ಹೈ ಲಿಸ್ಟ್ ನಲ್ಲಿ ಇರುವಂತ ಹೇಗಿ ಹೈದರಾಬಾದದ ನಿಜಾಮ. ಅದು ಏನು ಸುಟ್ಟಿಲ್ಲ, ಸುಡುಗಾಡ್ಕೊಂಡಿಲ್ಲ. ಅದು ಏನನ್ನೋದು ಗೊತ್ತಿಲ್ಲ, ಅದಕ್ಕೆ ತನ್ನದೇ ಆಗಿರುವಂತ ವಿಚಾರ ಇಲ್ಲ, ತತ್ವ ಇಲ್ಲ, ಬದ್ಧತೆ ಇಲ್ಲ. ಯಾಕಂದ್ರೆ ಇಡೀ ಬ್ಯಾಡ್ ಅಂದ್ರೆ ಬ್ರಿಟಿಷ್ ಸಂಸ್ಥಾನದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಸ್ವೀಕಾರ ಮಾಡ್ತಾನ. ಅಣ್ಣ ನಂಗೊಂದ್ ಸ್ವಲ್ಪ ತೋರಿ ಅದನ್ನಂತ, ಬ್ಯಾಡೋ ನಿಮ್ಗೆ ಇಲ್ರಿ ಅಣ್ಣ, ನನ್ನ ಮ್ಯಾಪ್ ಪ್ರಯೋಗ ಮಾಡ್ರಿ, ಬೆಕ್ಕಾದರ್ಲಕ ತನ್ನ ಮ್ಯಾಪ್ ಪ್ರಯೋಗ ಮಾಡಿಸ್ಕೊತ. ಇಡೀ ಭಾರತ ದೇಶದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಮೊದಲ ಮನೆತನ ಅಂದ್ರೆ ಹೈದರಾಬಾದ್ ನಿಜಾಮ್. ಅದೇ ಟಿಪ್ಪು ಸುಲ್ತಾನ. ಕ್ಯಾಬಾ ಏನ್ ಮಜಾಕ್ ಮಾಡಕೈತಿ? ಯಾರು ಕೇಳಿದವ ಸಹಾಯಕ ಸೈನ್ಯ ಪದ್ಧತಿ ಸ್ವೀಕಾರ ಏನ್ ಮಜಾಕ್ ತಂದ್ರೆ ಏನದನ್ನ? ನಾ ನಿಮ್ ಗುಲಾಮರಾಗಿ ಜೀವನ ಮಾಡ್ಬೇಕೇನ್? ಮತ್ತ ಸಹಾಯಕ ಸೈನ್ಯ ಪದ್ಧತಿ ವಿರೋಧಿಸಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಯ್ತು. 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗ್ಬೇಕಾದ್ರೆ ಆ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನಂದ್ರೆ, ಹ್ಯಾರಿಸ್ ಅನ್ನುವಂತ ಒಬ್ಬ ಬಕೆಟಿನ ಕೈಯಾಗ, ಹ್ಯಾರಿಸ್ ಅನ್ನುವಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಕೈಯಾಗ ಕಟ್ ಕಳಿಸ್ತಾನೆ, ಇಲ್ಲ ಸಹಾಯಕ ಸೈನ್ಯ ಪದ್ಧತಿ ಸ್ವೀಕಾರ ಮಾಡೋಣ, ಸ್ವಚ್ಛ ಆಗಲ್ಲೇ ನಿನ್ ಹೊಡಿಬೇಕಂತ ಹೇಳಿ ನೆಪೋಲಿಯನ್ ಬೋನಪಾರ್ಟ್ ಪತ್ರ ಬರೆದಿನಿ, ಇರಾನ್ ದೇಶಕ್ಕೆ ಪತ್ರ ಬರೆದಿನಿ, ಇರಾಕ್ ದೇಶಕ್ಕೆ ಪತ್ರ ಬರೆದಿನಿ, ರಷ್ಯಾ ದೇಶಕ್ಕೆ ಪತ್ರ ಬರೆದಿನಿ. ತಡಿ, ಸೈನ್ಯ ಬರ್ತದ ತಡಿ, ಆ ಒಟ್ಟು ಸೈನ್ಯ ಕಳ್ಸ್ಕೊಂಡು ನೀನ್ ಹೊಡಿಬೇಕಂತ ನಾ ಅಟ್ಯಾಕ್ ಮಾಡಕತ್ತೀನಿ, ನೀದ್ರ ಸಹಾಯಕ ಸೈನ್ಯ ಪದ್ಧತಿ ಸ್ವೀಕಾರ ಮಾಡು. ಏನ್ ಮಜಾಕ್ ಮಾಡಕತ್ತೀರ ಏನು?
ಹುಡುಗಾಟಿಗೆ ಹಚ್ಚಿರೇ ನೀವು? ಈ ಮಾತನ್ನ ಹೇಳಿದವರು ಯಾರು ಅಂದ್ರೆ ಟಿಪ್ಪು ಸುಲ್ತಾನ್. ನೋಡಿ ಎಷ್ಟು ಅಜಗಜಾಂತರ ವ್ಯತ್ಯಾಸ ಹೈದರಾಬಾದ್ ನಿಜಾಮ್ ಮತ್ತು ಟಿಪ್ಪು ಸುಲ್ತಾನ್ ಮಧ್ಯೆ. ಇದು ಇಲ್ರಿ ನಮ್ಗೆ ಒಟ್ಟು ನಮ್ ಸೇರ್ಪಡೆ ಮಾಡ್ಕೋರಿ ಅಂತ ಇದು ಹೋಗಿ ಕೈಕಾಲು ಹಿಡ್ಕೊಂಡು ಸೇರ್ಪಡೆ ಮಾಡ್ಕೊಳ ನನ್ನ ಮ್ಯಾಗ ಪ್ರಯೋಗ ಮಾಡ್ರಿ ಅಂತ ಹೈದರಾಬಾದ್ ನಿಜಾಮ್. ಇಂತ ಹೈದರಾಬಾದ್ ನಿಜಾಮನಿಗೆ ಬಡದ್ರಲ್ಲ ಹೆಡ್ಡಿಕೆನ ಚಂಡ ಬರಂಗ್ ಬತ್ತಿ ಯಾವಾಗ 1948 1948 ಸೆಪ್ಟೆಂಬರ್ 17 ಸೆಪ್ಟೆಂಬರ್ 13ನೇ ತಾರೀಕು ಹೊಳ್ಳೆಗ್ ಪ್ರಾರಂಭ ಮಾಡಿದ್ದು 17ನೇ ತಾರೀಕು ತನ 13 14 15 16 17 5 ದಿನ ಬಿದ್ದಾವ ಪಡಾ 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 ಪಡ. ಇದಕ್ಕೆ ಆಪರೇಷನ್ ಪೋಲೋ ಅಂತ ಕರಿತೀವಿ. ಆಪರೇಷನ್ ಪೊಲೀಸ್ ಕಾರ್ಯಾಚರಣೆ, ಆಪರೇಷನ್ ಪೋಲೋ ಅನ್ನುವಂತ ಕಾರ್ಯಾಚರಣೆಯ ಮೂಲಕ ಹೈದರಾಬಾದ್ ನಿಜಾಮನ ಹೆಡ್ಡಿಕೆನ ಚಂಡನ ಮುರಿದು ಕಪಾಳ್ 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 ಹೊಡೆದು ಲಾಸ್ಟ್ ಅಂದ ಹಣ ಒಟ್ಟೆ ಹೊಡಿಬೇಡ್ರಿ ಬಂದ್ಬಿಡ್ತೀನಿ ಒಳಗಂತ ಒಕ್ಕೂಟ ಸೇರ್ತೀನಿ. ಇದನ್ನ ಕಾರ್ಯಾಚರಣೆ ಆಪರೇಷನ್ ಪೋಲೋ ಅನ್ನುವಂತ ಕಾರ್ಯಾಚರಣೆಯ ಮೂಲಕ ಭಾರತದ ಒಕ್ಕೂಟವನ್ನು ಸೇರ್ಪಡೆಗೊಂಡಿರತಕ್ಕಂಥ ಸಂಸ್ಥಾನ ಯಾವುದು ಅಂತಂದ್ರೆ ಅದು 562ನೇ ಸಂಸ್ಥಾನ, ಕೊನೆಯ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ. ಆ ಉದ್ದೇಶಕ್ಕಾಗಿ ಸೆಪ್ಟೆಂಬರ್ 17ನೇ ತಾರೀಕ ಇವತ್ತಿಗೂ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಧ್ವಜವನ್ನ ಹಾರಾಟ ಮಾಡಿಸ್ತೀವಿ. ನಾವು ಎಲ್ಲಾ ಸಾಮಾನ್ಯ ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಪೇಪರ್ ಮಟ್ಟೆ ತಿಂದ್ರ ಅಲ್ಲಿ 3 ಬಾರಿ ಪೇಪರ್ ಮಟ್ಟೆ. ನಾವು 2 ಬಾರಿ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತೀವಿ. ಜನವರಿ 26 ಒಂದು, ಆಗಸ್ಟ್ 15 ಒಂದು. ಆದ್ರೆ ಅಲ್ಲಿ ಹಂಗಲ್ಲ, ಆಗಸ್ಟ್ 15, ಜನವರಿ 26, ಸೆಪ್ಟೆಂಬರ್ 17 3 ಬಾರಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತದೆ. ಎಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ. ಚೋಡಾ, ಪೇಪರ್ ಮಠಾಯಿ, ಸಜ್ಜಕ, ವೆರಿ ಗುಡ್, ಕೇಕ, ದಪಾಟಿ, ಚಾಕ್ಲೇಟ್, ಪಾನಿಪುರಿ ಬರಂಗಿಲ್ಲ, ಎಲ್ಲ ಪಾನಿಪುರಿ ಬರ್ತದೆ. ಇಂಥವ್ರು ನೋಡ ಮುಂಜಾನೆ ಒಟ್ಟಾರೆಯಾಗಿ 3 ಸಂಸ್ಥಾನಗಳು ಭಾರತ ಒಕ್ಕೂಟವನ್ನು ಸೇರ್ತವೆ. ಜಮ್ಮು ಕಾಶ್ಮೀರ ಸಂಸ್ಥಾನ, ಜುನಾಗಢ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ. ಇದಾದ ನಂತರ 1950ಕ್ಕಿಂತ ಮುಂಚೆ ಭಾರತ ದೇಶದ ರಾಜ್ಯಗಳನ್ನ 3 ಗುಂಪುಗಳನ್ನಾಗಿ 4 ಗುಂಪುಗಳನ್ನಾಗಿ ವಿಭಾಗಗಳನ್ನಾಗಿ ವಿಂಗಡಿಸಿದ್ದು. 4 ವಿಭಾಗಗಳು ಯಾವುವು? ಒಂದು ಬ್ರಿಟಿಷ್ ಇಂಡಿಯಾ ಅಂತೇಳಿ, 2 ದೇಶೀಯ ಸಂಸ್ಥಾನಗಳು ಅಂತೇಳಿ, 3 ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತೇಳಿ ಅಲ್ಲ. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನಗಳು, ಚೀಫ್ ಕಮಿಷನರ್ ಪ್ರಾಂತ್ಯಗಳು. ಇನ್ನೊಂದು ಭಾಗ ಯಾವುದು? ಒಟ್ಟು ಎಷ್ಟು ಭಾಗಗಳು? ಎ ಭಾಗ, ಬಿ ಭಾಗ, ಸಿ ಭಾಗ ಅಂತೇಳಿ ಮಾಡಿದ್ದೆವು. ಎ ಭಾಗ, ಬಿ ಭಾಗ, ಸಿ ಭಾಗ ಭಾಗಗಳನ್ನಾಗಿ ವಿಂಗಡಿಸಿದ್ರು. 4 ಭಾಗಗಳು. ಒಂದು ಎ ಭಾಗ, ಬಿ ಭಾಗ, ಸಿ ಭಾಗ, ಡಿ ಭಾಗ. ಎ ಭಾಗದಲ್ಲಿ ಎಷ್ಟು ರಾಜ್ಯಗಳು ಅಂತಂದ್ರೆ 9 ರಾಜ್ಯಗಳು. ಬಿ ಭಾಗದಲ್ಲಿ 9 ರಾಜ್ಯಗಳು. ಸಿ ಭಾಗದಲ್ಲಿ 10 ರಾಜ್ಯಗಳು. ಡಿ ಭಾಗದಲ್ಲಿ ಒಂದೇ ಒಂದು ರಾಜ್ಯ, ಅದು ಯಾವುದಂದ್ರ ಅಂಡಮಾನ್ ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ. ಇದಕ್ಕೇನ್ ಕೊಟ್ಟಿದ್ದ? ಸಿ ಭಾಗವನ್ನ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತ ಕೊಟ್ಟಿದ್ರು. ಚೀಫ್ ಕಮಿಷನರ್ ಪ್ರಾಂತ್ಯಗಳು. ಬಿ ವಿಭಾಗಕ್ಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ದೇಶೀಯ ಸಂಸ್ಥಾನಗಳನ್ನು ಕೊಟ್ಟಿದ್ರು. ದೇಶೀಯ ಸಂಸ್ಥಾನಗಳು. ಎ ವಿಭಾಗಕ್ಕೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು. ನೋಡಿ, ಎ ವಿಭಾಗವನ್ನ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು, ಬಿ ವಿಭಾಗವನ್ನ ದೇಶೀಯ ಸಂಸ್ಥಾನಗಳು, ಸಿ ವಿಭಾಗವನ್ನ ಚೀಫ್ ಕಮಿಷನರ್ ಪ್ರಾಂತ್ಯಗಳು, ಡಿ ವಿಭಾಗವನ್ನ
ಅಂಡೋಮಾನ್ ನಿಕೋಬಾರ್ ಅಂತೇಳಿ ಎಷ್ಟು ಭಾಗಗಳು ಅಂತಂದ್ರೆ 4 ಭಾಗಗಳನ್ನಾಗಿ ವಿಂಗಡಿಸಿದ್ರು. ಆದ್ರೆ ದೇಶಾದ್ಯಂತ ಪ್ರತಿಭಟನೆಗಳು ಆರಂಭಗೊಂಡು ಬೇಕಾಗಿಲ್ಲ ಮಗಂದ್ರು, ನಮ್ಗೆ ಯಾವ ಭಾಗಗಳು ಬೇಕಾಗಿಲ್ಲ, ನಮ್ಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಪರೇಟ್ ಆಗಿರುವಂತ ರಾಜ್ಯಗಳು ಬೇಕು. ಕೂಗು ಪ್ರಾರಂಭಗೊಂಡು ಭಾಷಾವ ರಾಜ್ಯಗಳು ನಮ್ಗೆ ಇಬ್ಬಾಗ ಆಗ್ಬೇಕು, ನಮ್ಮ ಸಪರೇಟ್ ಆಗಿರುವಂತ ರಾಜ್ಯಗಳು ಅಸ್ತಿತ್ವಕ್ಕೆ ಬರಬೇಕನ್ನುವಂತ ಕೂಗು ಪ್ರಾರಂಭಗೊಂಡು ಭಾಷಾವಾರ ರಾಜ್ಯಗಳ ಪುನರ್ವಿಂಗಡಣೆಗಾಗಿ ಅನೇಕ ಆಯೋಗಗಳ ಸ್ಥಾಪನೆ ಮಾಡಲಾಗ್ತದೆ. ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆ ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆ ಎಷ್ಟು ಆಯೋಗಗಳನ್ನು ನೇಮಕ ಮಾಡಲಾಗ್ತದೆ ಅಂದ್ರೆ 3 ಆಯೋಗಗಳನ್ನು ನೇಮಕ ಮಾಡಲಾಗ್ತದೆ. 3 ಆಯೋಗಗಳು. ಒಂದು ಧಾರ ಸಮಿತಿ ಅಂತ ಕರೀತಾರೆ, ಧಾರ ಸಮಿತಿ. ಎರಡನೇದ್ದು ಜೆವಿಪಿ ಸಮಿತಿ. ಮೂರನೇದ್ದು ಫಜಲ್ ಅಲಿ ಸಮಿತಿ. ಮೂರು ಸಮಿತಿಗಳು ಬಹಳ ಹೆಮ್ಮೆ ಅನಿಸ್ತದ. ಧಾರ ಸಮಿತಿ, ಜೆವಿಪಿ ಸಮಿತಿ, ಫಜಲ್ ಅಲಿ ಸಮಿತಿ. ಈ 2 ಸಮಿತಿಗಳು ವರ್ಕೌಟ್ ಆಗಿಲ್ಲ. ಧಾರ ಸಮಿತಿಯ ವಿಶೇಷ ಏನು ಅಂತಂದ್ರೆ ನೋಡಿ, ಭಾರತ ದೇಶದಲ್ಲಿ ಭಾಷಾವಾರ ರಾಜ್ಯಗಳ ಪುನರ್ವಿಂಗಡಣೆಗಾಗಿ ಎಷ್ಟು ಸಮಿತಿಗಳ ನೇಮಕ ಮಾಡಲಾಯಿತು ಅಂದ್ರೆ 3 ಸಮಿತಿಗಳ ನೇಮಕ ಮಾಡಲಾಯಿತು. ಆ 3 ಸಮಿತಿಗಳು ಯಾವಂದ್ರೆ ಒಂದು ಧಾರ ಸಮಿತಿ, ಜೆವಿಪಿ ಸಮಿತಿ, ಫಜಲ್ ಅಲಿ ಸಮಿತಿ ಅಂತ. ಧಾರ ಸಮಿತಿ, ಜೆವಿಪಿ ಸಮಿತಿ, ಫಜಲ್ ಅಲಿ ಸಮಿತಿ. ಧಾರ ಸಮಿತಿಯ ವಿಶೇಷ ಏನು? ಎಸ್.ಕೆ. ಧರ್ ಅನ್ನುವಂತ ವ್ಯಕ್ತಿ ಇದರ ಅಧ್ಯಕ್ಷರಾಗಿದ್ದರು. ಎಸ್.ಕೆ. ಧಾರ್ ಈ ಒಂದು ಸಮಿತಿ ಅಧ್ಯಕ್ಷರಾಗಿದ್ದರು. ಯಾವ ವರ್ಷ? 1948 ಜೂನ್ ತಿಂಗಳಲ್ಲಿ. 1948 ಜೂನ್ ತಿಂಗಳಲ್ಲಿ ಧಾರ ಸಮಿತಿ ಅಧ್ಯಕ್ಷರಾಗಿದ್ದರು. ಇದರಲ್ಲಿ 2 ಜನ ಸದಸ್ಯರಿದ್ದರು, ಜಯನ್ ಲಾಲ್ ಮತ್ತು ಪನ್ನಾಲಾಲ್ ಅಂತೇಳಿ. ಜಯನ್ ಲಾಲ್ ಮತ್ತೆ ಪನ್ನಾಲಾಲ್. ಜಯನ್ ಲಾಲ್ ಮತ್ತು ಪನ್ನಾಲಾಲ್ ಅನ್ನುವಂತ 2 ಸದಸ್ಯರು ಧಾರ ಸಮಿತಿಯ ಸದಸ್ಯರಾಗಿದ್ರು. ಎಸ್.ಕೆ. ಧರ್ ಅನ್ನುವಂತ ವ್ಯಕ್ತಿ 1948 ಜೂನ್ ತಿಂಗಳಲ್ಲಿ ಎಸ್.ಕೆ. ಧರ್ ಸಮಿತಿ ಅಸ್ತಿತ್ವಕ್ಕೆ ಬರ್ತದೆ. ಇಲ್ಲಿ 2 ಸದಸ್ಯರಿದ್ರು, ಒಬ್ರು ಜಯನ್ ಲಾಲ್ ಮತ್ತು ಪನ್ನಾಲಾಲ್ ಅನ್ನುವಂತ ವ್ಯಕ್ತಿಗಳು. ಇವ್ರು ಏನ್ ಹೇಳ್ತಾರಂತಂದ್ರೆ ಅಂದ್ರೆ ಇವ್ರು ನಾವು ಭಾಷಾವಾರ ರಾಜ್ಯಕ್ಕೆ ಅವಕಾಶ ಕೊಡಂಗಿಲ್ಲ. ಯಾಕೆ ಅವಕಾಶ ಕೊಡಂಗಿಲ್ಲ ಅಂದ್ರ ದೇಶಕ್ಕೆ ಕುತ್ತಾಗುತ್ತದೆ. ಇವತ್ತು ಆಂಧ್ರ ತಮಿಳುನಾಡುಗಳು ನೋಡಿದ್ರೆ ಅವ್ರ ಮಾತು ಸತ್ಯ ಇದೆ. ಆಂಧ್ರ ತಮಿಳುನಾಡುಗಳು ರಾಜ್ಯಗಳು ಹೆಂಗದವ, ತೆಲಂಗಾಣ, ಆಂಧ್ರ, ತಮಿಳುನಾಡು ಅಂದ್ರೆ ಅಂತವು ಹೋಗಮರ ಯಾವ ದೇಶ ಅಂತ. ಆಂಧ್ರನೇ ಒಂದು ದೇಶ ಅಂತಾರೋ, ತಮಿಳುನಾಡು ತಮಿಳಿಗರೇ ಒಂದು ದೇಶ ಅಂತಾರೋ. ಕನ್ನಡಿಗರ ಹಂಗಲ್ಲ, ಭಾರತ ಮಾತೆ ಕನ್ನಡ ಮಾತೆ ಅಂತ ಒಪ್ಕೊಂಡಿವಿ ನಾವು ಅಲ್ಲ. ಭಾರತ ಮಾತೆ ಕನ್ನಡ ಮಾತೆ ಅಂತ ಒಪ್ಕೊಂಡ್ಬಿಟ್ಟಿದ್ದೇವೆ ನಾವು. ಭಾರತ ಮಾತಾಕ್ಕೆ ಜೈ ಅಂತೀವಿ ನಾವು ಅಲ್ಲ. ನಾವು ಕರ್ನಾಟಕ ರಾಜ್ಯನ ಎಷ್ಟು ಪ್ರೀತಿಯಿಂದ ಪೂಜಿಸ್ತೀವೋ ಅಷ್ಟೇ ಪೂಜನೆ ಭಾವನೆಯಿಂದ ದೇಶವನ್ನು ಪೂಜಿಸ್ತೀವಿ, ರಾಷ್ಟ್ರವನ್ನು ಪೂಜಿಸ್ತೀವೇ ಇಲ್ಲೋ. ಅದಕ್ಕೆ ರಾಷ್ಟ್ರೀಯ ಪಕ್ಷಗಳು ನಮ್ಮಲ್ಲಿ ಇದಾವೆ. ತಮಿಳುನಾಡು, ಆಂಧ್ರದಲ್ಲಿ ರಾಷ್ಟ್ರೀಯ ಪಕ್ಷಗಳು ಹೋಗಮರೆ ಅಂತಾರ. ರಾಷ್ಟ್ರೀಯ ಪಕ್ಷಕ್ಕೆ ಅವಕಾಶ ಇಲ್ಲ. ಓನ್ಲಿ ಅಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಮಾತ್ರ ಅವಕಾಶ ಇದಾವೆ. ಆ ಉದ್ದೇಶಕ್ಕಾಗಿ ಅವರು ಜಯನ್ ಲಾಲ್ ಮತ್ತು ಪನ್ನಲಾಲ್ ಅವರು ಎಸ್.ಕೆ. ಧರ್ ಅವರ ನೇತೃತ್ವದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಈ ಪುನರ್ವಿಂಗಡಣಾ ಆಯೋಗ, ಭಾಷಾವಾರ ಪುನರ್ವಿಂಗಡಣಾ ಆಯೋಗ ಜಾರಿಗೆ ಬಂದಿದ್ದು ಮೊದಲ ಸಮಿತಿ ಯಾವಂದ್ರೆ ಧಾರ ಸಮಿತಿ. ಆ ಧಾರ ಸಮಿತಿ ಏನಂತಂದ್ರೆ
ಭಾಷಾವಾರು ಪುನರ್ವಿಂಗಡಣೆ ನಾವು ಅವಕಾಶ ಕೊಡಂಗಿಲ್ಲ. ಮತ್ತ ಬಂದ್ರು ಇವ್ರು 3 ಜನ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ, 3 ಜನ. ಅದಕ್ಕೆ JVP ಸಮಿತಿ ಅಂತ ಕರೀತಾರೆ. ಇದು 1949ರಲ್ಲಿ ನೇಮಕವಾಗಿರುವಂತ ಸಮಿತಿ. ಅದು JVP ಸಮಿತಿ. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ 3 ಜನ ಅಧ್ಯಕ್ಷರಿಲ್ಲ. ಇದು ತ್ರಿಕೂಟ ಸಮಿತಿ ಅಂತ ಕರೀತಾರೆ. ಅದಕ್ಕೆ 3 ಜನ ಸದಸ್ಯರು. ಆ 3 ಜನ ಸದಸ್ಯರು ದೇಶಾದ್ಯಂತ ಸುತ್ತ ಹಾಕ್ತಾರೆ. ಅವರು ವರದಿ ರೆಡಿ ಮಾಡ್ತಾರೆ. ಆ ವರದಿಯಲ್ಲಿ ಏನು ಹೇಳಲಾಗುತ್ತದೆ ಅಂತಂದ್ರೆ, ಏನು ಮಾಹಿತಿಯನ್ನು ನೀಡಲಾಗುತ್ತದೆ ಅಂತಂದ್ರೆ, ಈ ವರದಿಯಲ್ಲಿ ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಭಾಷಾವಾರ ರಾಜ್ಯಗಳಿಗೆ ಅವಕಾಶ ಕೊಡುವುದಿಲ್ಲ. ಅಂದ್ರೆ ಇವರು ಭಾಷಾವಾರ ರಾಜ್ಯಗಳಿಗೆ ನಾವು ಅವಕಾಶ ಕೊಡಂಗಿಲ್ಲ, ಅವಕಾಶ ನೀಡಂಗಿಲ್ಲ, ಸ್ವಚ್ಛ ಆಗಂಗಿಲ್ಲ ಅಂದ್ರೆ ಇವರು. ಯಾವಾಗ ಸ್ವಚ್ಛ ಆಗಂಗಿಲ್ಲ ಅಂತಂದ್ರು, ಮೊದಲೇ ಆಂಧ್ರದಾಗ ಪಟ್ಟಿ ಶ್ರೀರಾಮುಲು 58 ದಿನ ಉಪವಾಸ ಮಾಡಿ ಸತ್ತ. 58 ದಿನ, ಒಂದಿನ ಅಲ್ಲ, 2 ಉಪವಾಸ ಮಾಡ್ಕೊತ 58 ದಿನ ಸತ್ತ. ಅವಾಗ ದಕ್ಷಿಣ ಭಾರತದಲ್ಲಿ ದೊಡ್ಡ ಕ್ರಾಂತಿ. ನಾವು ಇತಿಹಾಸ ಪುಟದಲ್ಲಿ ನೋಡ್ತೀವಿ, ನಾವು ಹಿಂಗ ಮರಣ ಆಗ್ತಿರ್ತಕ್ಕಂಥದ್ದು ಬಹಳ ವಿಶೇಷ ಇದೆ. ಯಾಕೆ ಯಾರಿಗೆ ಹೇಳಬಾರ್ದು. 58 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣ ಬಿಟ್ರು. ಆ 58 ದಿನಗಳ ಪಟ್ಟಿ ಶ್ರೀರಾಮುಲು ಅಂತೇಳಿ ಆಂಧ್ರ ಪ್ರದೇಶ ಸ್ವತಂತ್ರ ರಾಜ್ಯ ಆಗಬೇಕು ಅಂತೇಳಿ, ಆಂಧ್ರ ಪ್ರದೇಶ ಸ್ವತಂತ್ರ ರಾಜ್ಯ ಅಸ್ತಿತ್ವಕ್ಕೆ ಬರಬೇಕು ಅಂತೇಳಿ ಆ ನಡೆದಂತ ಹೋರಾಟದ ಪರಿಣಾಮವಾಗಿ 58 ದಿನ ಉಪವಾಸ ಮಾಡಿ ಸತ್ ಬಿಟ್ಟ. ಅವಾಗ ಜವಾಹರ್ಲಾಲ್ ನೆಹರು ಅಂದ್ರು, ಒಂದು ವೇಳೆ ನಾವು ಭಾಷಾವಾರ ರಾಜ್ಯಗಳಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರ ದಕ್ಷಿಣ ಭಾರತ ಒತ್ತು ಉರಿಯುತ್ತದೆ. ಅವ್ರು ತಮ್ಮ ಜೀವನ ಕಳ್ಕೊಳಕ್ ರೆಡಿ ಅದಾರಂದ್ರ ನಮ್ದು ಯಾವಾಗ ಸರ್ಕಾರ ಕಾಂಜಿ ಪಿಂಜಿ, ನಮ್ಗೆ ಯಾವಾಗ ಸರ್ಕಾರವನ್ನ ನಾಶ ಮಾಡ್ತಾರೆ ಹೇಳಕ್ಕಾಗಲ್ಲ. ಅವ್ರು ಆಂಧ್ರದವರು, ಕರ್ನಾಟಕ ರಾಜ್ಯದವರು, ತಮಿಳುನಾಡದವರು, ಮಹಾರಾಷ್ಟ್ರದವರು ಸಪರೇಟ್ ಆಗಿ ಭಾಷಾವಾರ ರಾಜ್ಯಗಳು ಬೇಕಲ್ಲಕತ್ತಾರಲ್ಲ, ಸುಮ್ ಕೊಟ್ಬಿಡ್ರಲಿ ಅಂದ್ರು. ಅದಕ್ಕೆ ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮರಣ ಅಪ್ಪಿದ್ರು ಅದೇ ರಾಜ್ಯಕ್ಕೆ ಅವಕಾಶವನ್ನು ಕೊಟ್ಟರು. ಅಕ್ಟೋಬರ್ 1, 1953ರಂದು ಮದ್ರಾಸ್ ಪ್ರಾಂತ್ಯದಿಂದ ಆಂಧ್ರ ಪ್ರದೇಶ ಪ್ರತ್ಯೇಕ ರಾಜ್ಯವಾಗಿ ಇಬ್ಬಾಗವಾಯಿತು. ಹಾಗಾದ್ರೆ ಭಾರತ ದೇಶದಲ್ಲಿ ರಚನೆ ಆಗಿರುವಂತ ಮೊಟ್ಟ ಮೊದಲ ರಾಜ್ಯ ಅಂದ್ರೆ ಅದು ಆಂಧ್ರ ಪ್ರದೇಶ. ಯಾವ ವರ್ಷ? 1953 ಅಕ್ಟೋಬರ್ 1ರಂದು 1953 ಅಕ್ಟೋಬರ್ 1ರಂದು ಭಾರತ ದೇಶದಲ್ಲಿ ರಚನೆಯಾಗಿರುವಂತ ಭಾಷಾವಾರ ಮೊದಲ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶ್. ಕೊಟ್ಬಿಟ್ರೆ ಆಂಧ್ರಕ್ಕೆ ಸಪರೇಟ್. ಯಾವ ಪ್ರಾಂತ್ಯದಿಂದ? ಮದ್ರಾಸ್ ಪ್ರಾಂತ್ಯದಿಂದ ಇಬ್ಬಾಗ ಮಾಡಿ, ಮದ್ರಾಸ್ ಪ್ರಾಂತ್ಯದಿಂದ ಆಂಧ್ರ ಪ್ರದೇಶ 1953 ಅಕ್ಟೋಬರ್ 1ರಂದು ಸಪರೇಟ್ ರಾಜ್ಯ. ಭಾರತದ ಮೊದಲ ರಾಜ್ಯ ಅಂದ್ರ ಭಾರತದ 28ನೇ ರಾಜ್ಯ ಆಂಧ್ರದಿಂದ ತೆಲಂಗಾಣ. 2014 ಜೂನ್ 2ನೇ ತಾರೀಕು. ಭಾರತದ ಮೊದಲ ರಾಜ್ಯ ಆಂಧ್ರ ಪ್ರದೇಶ, ಭಾರತದ ಕೊನೆಯ ರಾಜ್ಯ ತೆಲಂಗಾಣ. ಅದು ಆಂಧ್ರದ ವಿರುದ್ಧ ಎಂತ ದೊಡ್ಡ ಹೋರಾಟ ಗೊತ್ತಾ? ತೆಲಂಗಾಣದವ್ರು ಎಷ್ಟೋ ಸರಿ ನಮಗ್ ಬಂದ್ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸ್ವಲ್ಪ ನೀವು ಹೋರಾಟಕ್ಕೆ ಬೆಂಬಲಿಸ್ರಿ ಅಂತ. ಸುಮ್ಮ ಒಮ್ಮರ ಏನ್ ಹಚ್ಚು ನಮ್ಮವೇ 1000 ಕೆಲಸ ಅದಾವ. ನಮ್ಮೂ ಆಸತ್ ಬ್ಯಾಸತ್ ಬೆಲ್ಲ ಹೋಗ್ರಿ ಸ್ವತ್ ಕೊಳ್ಳೆ ಬಿತ್ತ ನಮ್ಮವ 1000 ಕೆಲಸ ಅದಾವ. ಸುಮ್ಮ ಹೋಗಿ ಹೋರಾಟ ಮಾಡಿ ಹೋಗ. ನಮಗೆ ಅಟ್ಟಿ ಕೆಲಸ ಅದಾವ. ಸ್ವಚ್ಛ ಆಗಲ್ಲ ಅಂತ ಹೇಳಿದ್ ಕರ್ನಾಟಕ. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾಷಾವಾರ ರಾಜ್ಯ ಅಂತೇಳಿ ಇಬ್ಬಾಗ ಆಗಿದ್ದೆ ಯಾವಾಗಂದ್ರೆ 1953ರಲ್ಲಿ. ಅದು ಅಕ್ಟೋಬರ್ 1ರಂದು ಮದ್ರಾಸ್ ಪ್ರಾಂತ್ಯದಿಂದ ಯಾವ ರಾಜ್ಯ ಇಬ್ಬಾಗ ಆಯ್ತು ಅಂದ್ರೆ ಈ ಆಂಧ್ರ ಪ್ರದೇಶ ಇಬ್ಬಾಗ ಆಗಿ ಸ್ವತಂತ್ರ ರಾಜ್ಯವಾಗಿ ಅಧಿಕಾರಕ್ಕೆ ಬಂದದ್ದು ಒಂದು ವಿಶಿಷ್ಟವಾಗಿರೋದು. ಅಷ್ಟೇ ಅಲ್ಲ, ಆ ರಾಜ್ಯ ಇಬ್ಬಾಗ ಆದ ಮೇಲೆ ಸಣ್ಣ ಕೂಗುಗಳು ಸ್ಟಾರ್ಟ್ ಆದವು. ಮಹಾರಾಷ್ಟ್ರದ ಕೂಗು, ಕರ್ನಾಟಕದ ಕೂಗು. ನಮಗ್ ಯಾವಾಗ ಈಗ ಜಾತಿಗಳ ಮಧ್ಯದಲ್ಲಿ ನಮ್ಗೆ ಆ ಕಾಸ್ಟ್ಗೆ ಸೇರಿಸ್ರಿ ಈ ನಡೆದ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ.
ಪ್ರತಿಯೊಂದು ಜಾತಿಗಳು ನಮ್ಮ ಮೀಸಲಾತಿ ನಿಮ್ಮ ಮೀಸಲಾತಿ. ನಮ್ಮ ಮೀಸಲಾತಿ ಕೊಡ್ರಿ, ನಿಮ್ಮ ಮೀಸಲಾತಿ ಕೊಡ್ರಿ. GM ಮಾಡ್ರಿ ಅಂತ ಯಾರು ಅನ್ನಂಗಿಲ್ಲ. ಅವ ನೋಡ್ ನಮ್ಗ್ GM ಮಾಡ್ರಿ ಅಂತ. ಹಂಗ ಕೂಗಳು ಪ್ರಾರಂಭಗೊಂಡು ಏನು ಕೂಗಂದ್ರೆ ನಮಗ್ ಸಪರೇಟ್ ರಾಜ್ಯ ಮಾಡ್ರಿ, ನಿಮ್ಗೆ ಸಪರೇಟ್. ಆ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದಂತ ಒಂದು ಸಮಿತಿ ಯಾವ್ದಂದ್ರೆ ಫಜಲ್ ಅಲಿ ಸಮಿತಿ. ನೆನಪಿಡಿ, ಫಜಲ್ ಅಲಿ ಸಮಿತಿ. ಇದು ಕೊನೆಯ ಸಮಿತಿ. ಈ ಸಮಿತಿಗಳು ರಚನೆಯಾಗಿದ್ದು ಯಾವ ವಿಧಿಯ ಪ್ರಕಾರ ಅಂತ ಹೇಳ್ತಾ ಇದ್ದೆ ನಾನು. ಯಾವ ವಿಧಿಯ ಪ್ರಕಾರ ಇದು? 4ನೇ ವಿಧಿ. ನೆನ್ಪಿಡಿ, ನಾ ಏನ್ ಎದರ ಬಗ್ಗೆ ಮಾತಾಡ್ತೀನಿ ಅದು ಗೊತ್ತಿರ್ಬೇಕು ನಿಮಗೆ. ನಾನು ಭಾರತ ಸಂವಿಧಾನದ 4ನೇ ವಿಧಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಸಹ್ಯ ಯಾರು ಮಾಡ್ರ? ಹಾಗಾದ್ರೆ ಫಜಲ್ ಅಲಿ ಸಮಿತಿ ನೇಮಕವಾಗಿದ್ದ ಯಾವಾಗ ಅಂದ್ರೆ 1953 ಡಿಸೆಂಬರ್ 1ನೇ ತಾರೀಕು. ಇದರಾಗ ಅಧ್ಯಕ್ಷ ಯಾರು? ಫಜಲ್ ಅಲಿ ಅಧ್ಯಕ್ಷ. ಸದಸ್ಯರು ಯಾರು? ಎಚ್.ಎನ್. ಕುಂಜರು ಮತ್ತೆ ಕೆ.ಎಂ. ಪಣಿಕ್ಕರ್. ಎಚ್.ಎನ್. ಕುಂಜರು ಮತ್ತು ಕೆ.ಎಂ. ಪಣಿಕ್ಕರ್ ಯಾರು ಅಂತಂದ್ರೆ ಸದಸ್ಯರು. ಫಜಲ್ ಅಲಿ ಅನ್ನುವಂತ ವ್ಯಕ್ತಿ ಅಧ್ಯಕ್ಷ ಆದ್ರೆ ಎಚ್.ಎನ್. ಕುಂಜರು ಮತ್ತು ಕೆ.ಎಂ. ಪಣಿಕ್ಕರ್ ಅನ್ನುವಂತವ್ರು ಸದಸ್ಯರಾಗಿದ್ರು. ತಮ್ಮ ವರದಿಯನ್ನ 1955 ಸೆಪ್ಟೆಂಬರ್ ತಿಂಗಳಲ್ಲಿ ತಮ್ಮ ವರದಿಯನ್ನು ಕೊಡ್ತಾರೆ. ಆ ವರದಿಯಲ್ಲಿ ಅವ್ರು ಏನು ಗೀಸ್ತಾರ ಅಂತಂದ್ರೆ ಭಾಷಾವಾರ ರಾಜ್ಯಗಳಿಗೆ ಅವಕಾಶವನ್ನು ಕೊಟ್ಟರು. ಭಾಷಾವಾರ ರಾಜ್ಯಗಳಿಗೆ ಅವಕಾಶ ಕೊಟ್ಟರು. ಅವ್ರು ಏನ್ ಹೇಳ್ತಾರಂದ್ರೆ ಆ 16 ರಾಜ್ಯಗಳು ರಚನೆ ಆಗಬೇಕು. 16 ರಾಜ್ಯಗಳು ಸರಿ ಸುಮಾರು 3 ಕೇಂದ್ರಾಡಳಿತ ಪ್ರದೇಶಗಳು. 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗಬೇಕು ಅಂತ ಕರೆ ಕೊಟ್ಟಂತ ವ್ಯಕ್ತಿ ಯಾರು ಅಂತಂದ್ರೆ ಫಜಲ್ ಅಲಿ. ಫಜಲ್ ಅಲಿ ಅವರು ಏನ್ ಹೇಳ್ತಾರಂದ್ರೆ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗಬೇಕು ಅಂತ ಅವರು ತಮ್ಮ ಮಾಹಿತಿಯಲ್ಲಿ ಕೊಟ್ಟರು. ಆ ಒಂದು ಫಜಲ್ ಅಲಿಯ ಮಾಹಿತಿಯನ್ನು ಪಡ್ಕೊಂಡು 1956 ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ ತಿದ್ದುಪಡಿಯ ಮೂಲಕ 1956ರಲ್ಲಿ ಏನು ಬಂತು ಅಂದ್ರೆ ಭಾಷಾವಾರು ಪುನರ್ವಿಂಗಡನಾ ಆಯೋಗ ಜಾರಿಗೆ ಬಂತು, ಅಥವಾ ಭಾಷಾವಾರು ಪುನರ್ವಿಂಗಡನಾ ಕಾಯ್ದೆ ಅಂತ ಕರಿತೀವಿ. ಪುನರ್ವಿಂಗಡನಾ ಕಾಯ್ದೆಯ ಪ್ರಕಾರ 16 ರಾಜ್ಯಗಳು ಹೇಳಿದ್ರಲ್ಲ, ಇವರು 14 ರಾಜ್ಯಗಳನ್ನು ಜಾರಿಗೆ ತಂದರು. 14 ರಾಜ್ಯಗಳು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಂದ್ರೆ 6 ಕೇಂದ್ರಾಡಳಿತ ಪ್ರದೇಶಗಳು. 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬಂದು 1956 ಏನು ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು. ಪ್ರಸ್ತುತ ಭಾರತ ದೇಶದಲ್ಲಿ 28 ರಾಜ್ಯಗಳಿವೆ. 28 ರಾಜ್ಯಗಳು ಸರಿ ಸುಮಾರು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವು ನೋಡ್ತೀವಿ. ಪ್ರೆಸೆಂಟ್ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಅಂದ್ರೆ 28 ರಾಜ್ಯಗಳಿವೆ. ಸರಿ ಸುಮಾರು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಕಾಣ್ತೀವಿ. ಮುಂದೆ 28 ರಾಜ್ಯಗಳು ಹೆಂಗ್ ರಚನೆ ಆದವು, ಕೇಂದ್ರಾಡಳಿತ ಪ್ರದೇಶಗಳು ಹೆಂಗ್ ರಚನೆ ಆದವು? ಯಾರು ಬಿದ್ದಿರಿಪ್ಪ ಅನ್ನೋರು ಕೇವಲ ಸುಮ್ಮ ದಾದರಿ ಮಾಡಬಾರದು. ನಾಳೆ ಅವಧಿಯಲ್ಲಿ ನಾಳೆ ಮಾರ್ನಿಂಗ್ ಕ್ಲಾಸ್ ನಲ್ಲಿ ನಾವು ನೀವು ಕೂಡಿ ಡಿಸ್ಕಸ್ ಅನ್ನ ಮಾಡೋಣ.